ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀಗುರುಭ್ಯೋ ನಮಃ. ಕ್ರಿಯಾಕಲಾಪಗಳ ಕರ್ತವ್ಯ ಪ್ರಜ್ಞೆಯಲ್ಲಿನ ಪ್ರಧಾನವಾದ ಪಾತ್ರವಹಿಸುವ ಮುಖ್ಯ ಅನಿಸಿಕೊಂಡ ಸಂಗತಿ ಬುದ್ಧಿ. ಬುದ್ಧಿ ಇದ್ದಂತೆ ಕ್ರಿಯೆ ಸಾಗ್ತದೆ. ಕೆಲವೊಮ್ಮೆ ಕರ್ತೃವೇ ತನ್ನ ಬುದ್ಧಿಗೆ ತನ್ನನ್ನು ಒಪ್ಪಿಸಿಕೊಂಡಿರ್ತಾನೆ, ಅರ್ಪಿಸಿಕೊಂಡಿರ್ತಾನೆ. ಹಾಗಾಗಿ ಕೆಲವೊಮ್ಮೆ ಆತನ ಅಂಕೆಯಲ್ಲೇ ಆತನ ಬುದ್ಧಿ ಇರುವುದಿಲ್ಲ. ಬುದ್ಧಿ ಕೇಳಿದಂತೆ ಆತ ಕೇಳುವ ಮೂಲಕ ಕರ್ತೃ ಸಪ್ಪೆಯಾಗ್ತಾನೆ. ಅಂದ ಬುದ್ಧಿಗೆ ಪ್ರಾಶಸ್ತ್ಯ ಇದೆ ಅಂತ ಕೃಷ್ಣ ಇಲ್ಲಿ ಹೇಳುವ ಮೂಲಕ ಮಾರ್ಕಂಡೇಯ ಪುರಾಣದ ಪ್ರಕೃತಿಯ ತತ್ವದ ಪ್ರಭಾವದ ಮಹತ್ತಿಗೆ ಅರ್ಥ ಆಗತ್ತೆ. ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಇದು ವ್ಯಾಸರ ಪ್ರಕೃತಿ ತತ್ವದ ಮೇಲಿನ ಒಂದು ಕೊಡುಗೆ. ಇವತ್ತು ಪುರಾಣಗಳ ಬಗ್ಗೆ ನಾವು ಎಚ್ಚರ ಆಗ್ತಾ ಇಲ್ಲ. 18 ಪುರಾಣಗಳು ವೇದವ್ಯಾಸ ಕೃತಗಳೇ. ಒಬ್ಬನೇ ವೇದವ್ಯಾಸರಿಂದ ರಚಿತವಾದದ್ದು. ಮಹಾಭಾರತ ಕೊಟ್ಟ, ಬ್ರಹ್ಮಸೂತ್ರವನ್ನಿಟ್ಟ ವ್ಯಕ್ತಿ ವೇದವ್ಯಾಸರು, ಭಗವಂತನ ಅವತಾರರು. 18 ಪುರಾಣಗಳನ್ನು ರಚನೆಗೈದದ್ದು. ವೇದಗಳನ್ನು ರಚನೆ ಮಾಡಿಲ್ಲ, ವೇದಗಳ ವಿಭಾಗ ಮಾತ್ರ ಮಾಡಿತ್ತು. ಅನಂತ ವೇದಗಳ ರಾಶಿಯನ್ನು ನಮ್ಮ ಮುದ್ದೆ ಹಾಕಲಿಲ್ಲ. ಇನ್ನೆಷ್ಟೋ ವೇದಗಳಿವೆ. ಶಾಖೋಪಶಾಖೆಗಳಿಂದ ಅವರ ಶಿಷ್ಯರಿಂದ ಹರಡಿ ಬಂದ ವೇದಗಳಿಂದ ಮಿಗಿಲಾದ ಮತ್ತೆಷ್ಟೋ ಮಾತುಗಳು ಇವೆ. ಹಾಗಾಗಿ ನಮಗೆ ಸಮಗ್ರ ವೇದ ಸಿಕ್ಕಿಲ್ಲ. ವೇದಕ್ಕೆ ಅನುಗುಣವಲ್ಲದ ಸಿದ್ಧಾಂತಗಳು ಪುರಾಣದಲ್ಲಿ ಬಂದಿವೆಯೇ ಎನ್ನುವುದು ಪುರಾಣಕರ ವಿಮರ್ಶೆಗಳಿವತ್ತು. ಇವೆ ಎನ್ನುವುದು ಸತ್ಯಾಂಶಗಳೇ. ಆದರೆ ಯಾಕೆ ಎನ್ನುವುದು ಗೊತ್ತಿಲ್ಲ. ವಾಸ್ತವವಾಗಿ ಪುರಾಣಗಳು ಎಲ್ಲರನ್ನೂ ಮಾತಾಡಿಸಬೇಕು ಅಂತ ಬಂದದ್ದು. ವೇದವ್ಯಾಸರು ಬಾಯಿಬಿಟ್ಟು ಹೇಳುತ್ತಾರೆ, ಪುರಾಣಗಳಿಂದಾಗಿ ನಾನು ಜನರನ್ನು ಮೋಸ ಮಾಡಿದ್ದೇನೆ ಅಂತ. ಮೋಹನಾಯ ದುರಾತ್ಮನಾಂ ಅಂತ. ದುರಳರಿಗೆ ಧೂರ್ತರಿಗೆ ದಾರಿ ತಪ್ಪಿಸಲೆಂದೇ ಪುರಾಣಗಳು ಕೆಲವು ಮಾತುಗಳನ್ನು ಯಾವುದೋ ಬಗೆಯಿಂದ ಬಣ್ಣಿಸಿವೆ ಅಂತ ಹೇಳುತ್ತಾರೆ. ಇದು ಪುರಾಣಗಳಲ್ಲೇ ಬಂದಿರತಕ್ಕ ಮಾತುಗಳಾದ್ದರಿಂದ ನಮಗೆ ಮತ್ತೆ ಪುರಾಣದ ಮೇಲೆ ವಿಶ್ವಾಸ ಕಳಚಿ ಹೋಗ್ತದೆ. ಯಾಕೆ? ಇದು ನೀವೇ ಹೇಳಿದ್ದು ಒಂದು. ಪುರಾಣಗಳೇ ತಾವು ಹೀಗಿದ್ದಾವೆ ಅಂತ ಹೇಳಿದರೆ ನಮಗಿಷ್ಟ ಆಗುವುದಿಲ್ಲ. ಮಹಾಭಾರತವನ್ನು ಒಪ್ತಾರೆ, ಇತಿಹಾಸ ಹೇಳಿ ಅದರಲ್ಲಿ ಸೇರ್ಪಡೆಯನ್ನು ಹೇಳುತ್ತಾರೆ. ಇವತ್ತು ತುರ್ತಾಗಿ ಆಗಬೇಕಾದ ದೊಡ್ಡ ಕೆಲಸ ಅಂದರೆ ಪುರಾಣಗಳ ಪ್ರತಿಷ್ಠೆ. ನಾನದನ್ನು 10-20 ವರ್ಷದ ಕೆಳಗಿನಿಂದಲೂ ಕೂಗ್ತಾ ಬಂದವ. ಇವತ್ತು ಬಹಳ ದೊಡ್ಡ ಮಟ್ಟಿನ ಪುರಾಣ ಮೇಲಿನ ತೊಂದರೆಯಾಗಿದೆ. ನಾನದನ್ನು ತಂದು ತೋರಿಸಬಲ್ಲೆ ತಮಗೆ ಲೇಖನದ ಮಾಧ್ಯಮದಲ್ಲಿ ಹೇಗಿದೆ ಅಂತ. ಅದು ಭಯ ಅನಿಸುವಷ್ಟಿದೆ, ಭೀಕರವಾಗಿ ಬಿಟ್ಟಿದೆ. ಪುರಾಣಗಳಿಗೆನ್ನುವುದು 3000ಕ್ಕಿಂತಲೂ ಮಿಗಿಲಾದ ಪುರಾಣಗಳು ಇವೆ ಎನ್ನುವುದಾಗಿ ವಿಮರ್ಶಕರು ಇವತ್ತು ಹೇಳುತ್ತಾರೆ. ನೋಡಿ, ಅದು ಹೇಗೆ ಹೇಳುತ್ತಾರೆ ಎನ್ನುವುದು ನನಗೆ ಗೊತ್ತಿಲ್ಲ. ಅದರ ಪ್ರಾಮಾಣ್ಯ ಜಿಜ್ಞಾಸೆ ಬಗ್ಗೆ ನಾನು ಹೇಳುವುದಿಲ್ಲ. ಆದರೆ ವೇದವ್ಯಾಸರು ಬರೆದದ್ದು ಕೇವಲ 18 ಪುರಾಣಗಳು ಮಾತ್ರ. ಪುರಾಣಗಳ ಬಗ್ಗೆ 1000 ವರ್ಷದ ಕೆಳಗೆ ವಿಮರ್ಶೆಗೈದಿರತಕ್ಕ ಅನೇಕ ಧರ್ಮಶಾಸ್ತ್ರಜ್ಞರು ನಮ್ಮ ಮುಂದೆ ಪ್ರತ್ಯಕ್ಷರಾಗ್ತಾರೆ. ಅಂದರೆ ನಾವೇ ಕೈ ಆಡಿಸುವುದಲ್ಲ, ಪುರಾಣಗಳನ್ನು ಇವತ್ತು ಮಾತ್ರವೇ ನೋಡಬೇಕು ಅಂತಲ್ಲ. 1000 ವರ್ಷದ ಕೆಳಗೆ ಪುರಾಣಗಳ ಬಗ್ಗೆ ನೂರಾರು ಜನರು ಅಧ್ಯಯನ ಮಾಡಿದ್ದಾರೆ. ಅವರನ್ನೆಲ್ಲ ಇವತ್ತು ನಾವು ಬದಿಗೆ ತಳ್ಳಿ
ಪುರಾಣಗಳ ಮೇಲೆ ಚಪ್ಪಡಿ ಹಾಕ್ತಾ ಇದ್ದೇವೆ. ಅದು ತುಂಬ ದೊಡ್ಡ ದುರಂತ. ಹಾಗಾಗಿ ಪ್ರಧಾನವಾಗಿ ಪುರಾಣದಲ್ಲಿ ಪ್ರಕೃತಿ ಬುದ್ಧಿ ರೂಪದಿಂದ ನಿಂತಿದೆ. ಆದ್ದರಿಂದ ಭಗವಂತನ ಮಾಯೆ ಮತ್ತು ಭಗವಂತನ ವಿಶೇಷವಾಗಿ ಅಧೀನವಾದ ಮಾಯೆ ಇಬ್ಬರು. ಭಗವದಿಚ್ಛೆ ಅದು ಒಂದು ಮಾಯೆ. ಯಾದೇವಿ ಸರ್ವಭೂತೇಶು ಮಹಾಮಾಯೇತ್ಯ ವಿಧೀಯತೆ ಹೇಳಿಕೊಂಡು ಹೇಳ್ತಾರೆ. ಅದನ್ನು ಸಹ ವಿಷ್ಣು ಮಾಯೇತಿ ಶಬ್ದಿತ ಅಂತ, ವಿಷ್ಣು ಮಾಯಾ ಅಂತ ಅನಿಸಿಕೊಂಡು ವಿಷ್ಣು ಅಧೀನಳಾದ ಮಾಯಾರೂಪದಲ್ಲಿ ನಿಂತವಳು, ಭಗವಂತನ ಇಚ್ಛಾತ್ಮಕವಾಗಿ ನಿಂತಿರತಕ್ಕಂಥ ಒಂದು ವಸ್ತು ಏನೇ ಇರಲಿ ಅದನ್ನು ಇಲ್ಲಿ ಎತ್ತಿಕೊಂಡಿದ್ದಾರೆ. ತಮಸಾವೃತ ಅಂತ ಇಲ್ಲಿ ಉಂಟು. ತಾಮಸ ಬುದ್ಧಿಯನ್ನು ಉಲ್ಲೇಖ ಮಾಡುವಾಗ ಇದನ್ನು ಹೆಚ್ಚು ಹೇಳುತ್ತಾರೆ. ಪ್ರತಿ ಕಡೆಯಲ್ಲಿಯೂ ಬುದ್ಧಿಯು ರಜಸಾವೃತ ಹೇಳಬೇಕಾಗತ್ತೆ, ಆನಂತರ ಸತ್ವಾವೃತ ತಿಳಿಸಬೇಕಾಗತ್ತೆ. ಹಾಗಾಗಿ ಲಕ್ಷ್ಮಿಯ 3 ರೂಪಗಳಿಗೆ ಇಲ್ಲಿ ಒತ್ತು ಕೊಟ್ಟಿದ್ದಾನೆ ಕೃಷ್ಣ. ತನ್ನ ಇಚ್ಛೆಗೂ ಅವಕಾಶ ಇಟ್ಟಿದ್ದಾನೆ. ಅದನ್ನು ಭಗವಂತ ಬುದ್ಧಿಗೆ ಪ್ರಾಶಸ್ತ್ಯವನ್ನು ಕೊಟ್ಟು ಬುದ್ಧಿ ಇದ್ದಾಗೆ ಸಿದ್ಧಿ ಉಂಟು ಅಂತ ಹೇಳ್ತಾನೆ. ಕಾರ್ಯಸಿದ್ಧಿ, ಸಿದ್ಧಿ ಅಂದರೆ ಹಾಗೆ, ಫಲಸಿದ್ಧಿಯು ಎಲ್ಲ ಒಂದೇ. ಕಾರ್ಯ ಆದರೆ ಫಲ. ಕಾರ್ಯಸಿದ್ಧಿಯೇ ಹೇಗಿದೆ ಕೇಳಿದರೆ ಬುದ್ಧಿಯಿಂದಾಗಿ ನಿಂತಿದೆ. ಬುದ್ಧಿ ಸಮರ್ಪಕವಾಗಿದ್ದರೆ, ಸತ್ವಯುತವಾಗಿದ್ದರೆ ಆಗ ಬುದ್ಧಿ ಏನು ಹೇಳ್ತದೆ? ಇವತ್ತು ಹೇಳ್ತದೆ ಕೆಲವರದ್ದು ಬುದ್ಧಿ. ಏನಾದರೂ ವಿಶೇಷ ಪರ್ವಕಾಲಗಳು, ಹಬ್ಬ ಹರಿದಿನಗಳು, ಅಮಾವಾಸ್ಯೆ ಹುಣ್ಣಿಮೆಗಳು, ಸಂಕ್ರಾಂತಿಗಳು ಎಲ್ಲ ಬಂದಾಗ ಇವತ್ತು ಹಬ್ಬ ದಿನ, ವಿಶೇಷ ದಿನ, ಪರ್ವಕಾಲ, ಆದ್ದರಿಂದ ಇವತ್ತು ಬೆಳಿಗ್ಗೆ ಎದ್ದು ಕಾಫಿ ಕುಡಿಯೋದು ಬೇಡ ಅಂತ ಹೇಳ್ತದೆ ಬುದ್ಧಿ. ಕಾಫಿ ಕುಡಿಯೋದು ಬೇಡ ಹೇಳುವುದಿಲ್ಲ, ಬೆಳಿಗ್ಗೆ ಎದ್ದು ಕುಡಿಯೋದು ಬೇಡ ಹೇಳ್ತದೆ. ಮತ್ತು ಸ್ನಾನ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಕುಡಿಯುವುದು ಅಂತ ಮಾಡ್ತದೆ ಅಷ್ಟೆ. ಹಾಗೆ ಕೆಲವು ದಿನಗಳಲ್ಲಿ ನಮ್ಮ ಬುದ್ಧಿ ಕೆಲವೊಮ್ಮೆ ಸಮರ್ಪಕವಾದ ದಾರಿಯನ್ನು ಹುಡುಕ್ತದೆ, ಹೇಳುತ್ತದೆ, ತಿಳಿಸಿಕೊಡ್ತದೆ. ಅದರಿಂದ ಬುದ್ಧಿ ಇದೆ, ಇಲ್ಲ ಅಲ್ಲ. ಯಾವ ರೀತಿಯಲ್ಲಿ ಬುದ್ಧಿ ಇದೆಯೋ ಆ ರೀತಿಯಾಗಿ ಕಾರ್ಯ ಆಗ್ತದೆ, ಕಾರ್ಯದ ಸಿದ್ಧಿ ಆಗ್ತದೆ. ಯಾವ ರೀತಿಯಲ್ಲಿ ಕಾರ್ಯಸಿದ್ಧಿ ಆಗ್ತದೋ ಆ ರೀತಿಯಾಗಿ ನಮಗೆ ಫಲಸಿದ್ಧಿ ಆಗ್ತದೆ, ಫಲದ ಸಿದ್ಧಿ ಆಗ್ತದೆ. ಕಾರ್ಯಸಿದ್ಧಿಗಿಂತ ಮೊದಲು ನಮ್ಮ ಬುದ್ಧಿ ಶುದ್ಧ ಇದ್ದರೆ ಶುದ್ಧವಾದ ಆಹಾರ, ಶುದ್ಧವಾದ ಸಮಯ, ಶುದ್ಧವಾದ ದೇಶ, ಶುದ್ಧವಾದ ಪರಿಕರ, ಶುದ್ಧವಾದ ಮಾತು, ಶುದ್ಧವಾದಂತಹ ಕರ್ಮಾಂಗಗಳು ನಡೀತದೆ. ಅದರಿಂದ ಒಂದು ಕಾರ್ಯಸಿದ್ಧಿಯಲ್ಲಿ ಶರೀರವಾಂಗ್ಮನೋಭಿರಿಯತ್ ಕರ್ಮ ಪ್ರಾರಭತೆ ನರಹ ಅಂತ ಕೃಷ್ಣ ಹೇಳಿದ್ದ. ಕಾರ್ಯದ ಸಿದ್ಧಿ ಎನ್ನುವುದು, ಕಾರ್ಯವೈಖರಿ ಎನ್ನುವುದು 10 ಪದಾರ್ಥಗಳಿಂದ ಸೇರಿಕೊಳ್ಳುತ್ತದೆ. ದೇಶ ಕಾಲ ಇದ್ದ ಹಾಗೆ ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಮಾತುಗಳು, ಸುತ್ತಮುತ್ತಲಿನವರು ಅಂದರೆ ಮಾತುಗಳು ಮಂತ್ರವಾಗಿ ಇವನ್ನೆಲ್ಲ ಹೇಳಿಕೊಂಡ್ರು. ಭಾವ ಪ್ರಧಾನ ಇರುತ್ತದೆ. ಹಾಡುಗಳಲ್ಲಿ ನಮಗೆ ಭಕ್ತಿಯನ್ನು ಉಂಟು ಮಾಡತಕ್ಕಂತಹ ಸ್ರೋತಸ್ಸು ಇರ್ತದೆ. ಆದ್ದರಿಂದ ನಾವು ಹಾಡುಗಳನ್ನು ಹಾಡಬೇಕು ಅಂತ. ಹಾಗಾದರೆ ಮಂತ್ರಗಳನ್ನು ಬಿಡಬೇಕು. ಹಾಗಾದರೆ ನಮಗೆ ಅರ್ಥ ಆಗುವುದಿಲ್ಲ. ಆದ್ದರಿಂದ ನಮಗೆ ಅದನ್ನು ಭಕ್ತಿಯುತವಾಗಿ ಸ್ವೀಕರಿಸಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಬಿಡುವ. ಹಾಗಾದರೆ ಯಾಕೆ ವೈದಿಕವಾದ ಪೂಜೆ? ಭಗವಂತ ಹೇಳಿರತಕ್ಕ ಉತ್ತಮನಿಗೆ ತನ್ನನ್ನು ಆರಾಧನೆ ಮಾಡುವ ಮಾರ್ಗ ಯಾವುದು ಕೇಳಿದರೆ ವೈದಿಕ ತಾಂತ್ರಿಕೋ ಮಿಶ್ರ ಅಂದ. ವೇದೋಕ್ತವಾದ ಮಂತ್ರಗಳನ್ನು ಬಳಸಿಕೋ, ತಂತ್ರವನ್ನು ಅದರಲ್ಲಿ ಪರಿಕರವನ್ನಾಗಿ ಮಾಡಿಕೋ. ಕೇವಲ ವೇದದಲ್ಲಿ ಆಗುವುದಿಲ್ಲ ಆದಾಗ ತಂತ್ರಾಂಶವನ್ನು ಸೇರಿಸಿಕೊಂಡು ಮಿಶ್ರಗತಿಯಲ್ಲಿ ನಡೆಸಿಬಿಡು, ಮುಗಿಯಿತು. ಈಗ ನಾವು ಒಂದೊಮ್ಮೆ ಭಕ್ತಿಯನ್ನು ಉಪೋದ್ಗಲಕಿಸ್ತದೆ ಎನ್ನುವ ದೃಷ್ಟಿಯಿಂದ ಅದನ್ನು ಸ್ವೀಕರಿಸುವುದಾದರೆ ಇದನ್ನು ಬಿಡಬೇಕಾಗತ್ತೆ. ಮಂತ್ರಕ್ಕೆ ಅದರದ್ದೇ ಆಗಿರತಕ್ಕಂತಹ ಒಂದು ಬೆಲೆ ಇದೆ. ಅರ್ಥ ಗೊತ್ತಿಲ್ಲದೆ ಪ್ರಯೋಗಿಸಿದ್ದು ತಪ್ಪಾದರೂ ಅದನ್ನೇ ಬಿಡುವ ಮೂಲಕ ಕೃಷ್ಣ ಹೇಳಿದ್ದಾಗೆ ಕರ್ಮ ಮಾಡುವುದರಿಂದ ತಪ್ಪಾಗ್ತದೆ ಹೇಳಿ ಕರ್ಮವನ್ನೇ ಬಿಟ್ಟರೆ ಪರಿಪೂರ್ಣವಾಗಿರತಕ್ಕಂಥ ಭಗವಂತನ ಅಣತಿಗೆ ನಾವು ವಿರೋಧಿಸಿದಂತೆ ಆಗ್ತದೆ. ಮಾಡು ಬಿಡು ಅಂತ ಭಗವಂತ ಹೇಳಿರುವಾಗ ಚೆನ್ನಾಗಿ ಮಾಡಲಿಕ್ಕೆ ಕಲಿಬೇಕು. ತ್ಯಾಗದ ಭಾವಕ್ಕೆ ಒಗ್ಗಿಕೊಳ್ಳಬೇಕು. ಅಹಂತ ಮಮತೆಗಳಿಗೆ ದೂರ ಆಗಬೇಕು. ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸ. ಸನ್ಯಸ್ಯ ಒಂದು ಮುಖ, ಅಧ್ಯಾತ್ಮಚೇತಸ ಒಂದು ಮುಖ. ಅಧ್ಯಾತ್ಮಚೇತಸ್ಸು ಇಲ್ಲ ಹೇಳಿಕೊಂಡು ಸನ್ಯಾಸವನ್ನೇ ಇಲ್ಲ ಮಾಡಲಿಕ್ಕಿಲ್ಲ. ನನಗೆ ಭಗವಂತನ ಎಚ್ಚರ ಆಗಲಿಲ್ಲ, ಆದರೆ ನಾನು ಕೃಷ್ಣಾರ್ಪಣ ವಸ್ತು ಹೇಳುವುದಿಲ್ಲ ಹೇಳಿದರೆ ಕೃಷ್ಣಾರ್ಪಣ ವಸ್ತು ಹೇಳುತ್ತಾ ಆಗ್ಬೋದು, ಎಚ್ಚರ ಆಗತ್ತೆ. ಮತ್ತೆ ಯಾವುದಾದ್ರೂ ಒಂದು ಯಾವತ್ತಿನವರೆಗೆ ದೇವರ ಎಚ್ಚರ ಆಗುವುದಿಲ್ಲ, ಆವತ್ತಿನವರೆಗೆ ದೇವರಿಗೆ ಕೊಡುವುದಿಲ್ಲ ಮಾಡಿಕೊಂಡ್ರೆ ಯಾವ ಕಾಲಕ್ಕೂ ಆಗುವುದಿಲ್ಲ. ಅದನ್ನು ಯಾವುದನ್ನಾದರೂ ಅಳವಡಿಸಿಕೊಳ್ಳಲಿಕ್ಕೆ ಇಷ್ಟಪಡಬೇಕು ಅಂತ ಕೃಷ್ಣನ ಕ್ರಮ. ಅದು ಕರ್ಮ ಸಿದ್ಧಾಂತದ ವ್ಯವಸ್ಥೆ. ಹಾಗಾಗಿ ನಾವು ಭಾಷೆ ಬೇಕಾಗಿಲ್ಲ, ಭಾಷೆಯಲ್ಲಿ ಬದುಕುವುದಿಲ್ಲ, ಭಾವಕ್ಕೆ ಬೆಲೆ ಅಂತ ಹೇಳಿಕೊಂಡು ಒಂದೊಮ್ಮೆ ನಾಳೆಯಿಂದ ಹಾಡೂ ಬೇಕಾಗಿಲ್ಲ,
ಹಾಡು ಇನ್ನೂ ಚೆನ್ನಾಗಿ ಭಾವಗೀತೆಗಳು ಮತ್ತಷ್ಟು ಚೆನ್ನಾಗಿ ಹೇಳುತ್ತವೆ, ಅದು ಆಗ್ಬೋದು, ವಚನಗಳು ಆಗ್ಬೋದು, ಮತ್ತು ನಮ್ಮದೇ ತುಣುಕುಗಳು ಚುಟುಕುಗಳು ಆಗ್ಬೋದು, ಮಿನಿ ಕವಿತೆಗಳು ನಡೀಬೋದು, ಇನ್ನಷ್ಟು ಮುಂದಕ್ಕೆ ಹೋಗ್ಬೋದು. ಅದರಿಂದ ಪ್ರಯೋಜನ ಇಲ್ಲ ಅಂತ ಹೇಳ್ತಾನೆ. ಮಂತ್ರಕ್ಕೆ ವೇದಕ್ಕಿರತಕ್ಕಂಥ ಬೆಲೆ ಅದು ವೇದಕ್ಕೆ ಮಾತ್ರ. ಹಾಗಿದರೆ ನಾವು ಉಳಿದವರ ಸಾಹಿತ್ಯಗಳಿಗೆ ವೇದ ಶಬ್ದ ಹಾಕುವುದು ಯಾಕೆ? ಪುರಂದರ ಉಪನಿಷತ್ತು ಹೇಳುವುದು ಬೇಡ, ಯಾಕೆ ಹೇಳಬೇಕು? ನಿಮಗೆ ಅದನ್ನು ವೇದವಾಗಿ ಗ್ರಾಹ್ಯ ಆಗುವುದಕ್ಕಿಂತ ಅದುವಾಗಿ ಗ್ರಾಹ್ಯ ಆಗುವುದಾದರೆ ಅದುವೇ ಚಂದಲ್ಲ, ಅದು ಗೊತ್ತಿಲ್ಲ ಜನಕ್ಕೆ. ಅದನ್ನು ಮೊದಲು ಕೃಷ್ಣ ಹೇಳ್ತಾನೆ, ವಾಸ್ತವವಾಗಿ ಇರಬೇಕಾದ ಸಂಗತಿಯಲ್ಲಿ ಕೇಳಿದರೆ ನಿಜವಾದ ಸತ್ವವಾದ ಬುದ್ಧಿಗೆ ಬೇಕಾಗಿರ್ತಕ್ಕ ಪರಿಕರವನ್ನು ಸಾತ್ವಿಕವಾಗಿ ಕೊಡುವುದು. ಭಾಷೆಯ ಚೌಕಟ್ಟು ಮೀರಿದಾಗ ಅದು ಮಂತ್ರ ಆಗದೆ ಅದು ಮಾತು ಆಗತ್ತೆ, ಅಥವಾ ಅದು ಹಾಡು ಆಗತ್ತೆ, ಅದು ಗೀತ ಆಗತ್ತೆ, ಅದು ಗೀತೆ ಆಗತ್ತೆ, ಆಗ ಅದು ರಾಜಸ ಆಗತ್ತೆ. ಸುಳ್ಳೆ ಹಾಡಿನಿಂದ ಭಾವೋದ್ರೇಕ ಆಗುವುದಿಲ್ಲ, ಮತ್ತು ಭಾವನೋದ್ರೇಕ ಆಗತ್ತೆ ಅಷ್ಟೆ. ಅಲ್ಲಿನ ಭಾವನೆಗಳು ಯಾವ ರೀತಿಯಲ್ಲಿರ್ತದೆ ಅದನ್ನು ಇವನು ಉಲ್ಲೇಖ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸಂಗೀತದ ಹತ್ತಿರಕ್ಕೆ ವಾಲ್ತಾನೆ, ಹಾಗಾಗಿ ಮೈ ಮರೆಯುತ್ತಾನೋ, ಮನ ತಂಪು ಮಾಡಿಕೊಳ್ಳುತ್ತಾನೋ ಅಷ್ಟೇ. ಎಚ್ಚರ ತಪ್ತಾನೆ, ಎಚ್ಚರ ಆಗುವುದಿಲ್ಲ, ಭಗವದೆಡೆಗೆ ಎಚ್ಚರ ಆಗುವುದಿಲ್ಲ, ಲೋಕದಲ್ಲಿ ಎಚ್ಚರ ತಪ್ತಾನಷ್ಟೆ. ಅದನ್ನು ಹೆಚ್ಚಿನ ಹಾಡುಗಳಿಂದ ಭಕ್ತಿಗೆ ಬೆಲೆ ಬರುವುದಕ್ಕಿಂತ ಹೆಚ್ಚು ಅಲ್ಲಿನ ತಾಳಕ್ಕೆ, ಲಯಕ್ಕೆ, ಸಂಗೀತಕ್ಕೆ, ಹಾಡುವವಗೆ ಅಥವಾ ವವಳಿಗೆ ಮನಸ್ಸು ಹೋಗುತ್ತೆ ಅಷ್ಟೇ ಹೊರತು ಮತ್ತೇನಾಗುವುದಿಲ್ಲ. ಅದಕ್ಕಿಂತ ಹೆಚ್ಚಿನ ದೇವರೆಡೆಗೆ ಅದು ಸಾಗುವುದಿಲ್ಲ, ದೇವರಾಣೆಗೂ. ವಾಸ್ತವ ಸಂಗತಿ ಇದು. ಅದರಿಂದ ಪ್ರಯೋಜನ ಇಲ್ಲ ಅಂತಾನೆ. ಅದರಿಂದ ಬುದ್ಧಿ ಅದು ರಾಜಸ ಆಗತ್ತೆ, ಕೊನೆಗೆ ತಾಮಸ ಆಗತ್ತೆ ಅಂತ. ಅಂದ ಬುದ್ಧಿ ಸಿದ್ಧಿಯಲ್ಲಿ ಎಷ್ಟು ಕೆಲಸ ಮಾಡುತ್ತೆ ಎನ್ನುವುದನ್ನು ಗಟ್ಟಿ ಹಿಡಿದುಕೊಂಡು ಅದರ ಹೊರಚೀಲವನ್ನು ಕೃಷ್ಣ ನಮ್ಮ ಮುಂದೆ ಪ್ರತ್ಯಕ್ಷ ಮಾಡ್ತಾನೆ. ಅಧರ್ಮಂ ಧರ್ಮಮಿತಿಯ ಮನ್ಯತೆ ತಮಸಾವೃತ ಸರ್ವಾರ್ಥಾನ ವಿಪರೀತಾಂಶ್ಚ ಬುದ್ಧಿ ಸಾ ಪಾರ್ಥ ತಾಮಸ್ಯ. ತಾಮಸ ಬುದ್ಧಿಯಲ್ಲಿ ಒಂದು ಲಕ್ಷಣ ಇದೆ ಅಂದ. ಇಲ್ಲಿ ತಮಸಾವೃತ ಹೇಳಿದ್ದರಿಂದ ರಾಜಸ ಬುದ್ಧಿಯಲ್ಲಿ ಒಂದು ಲಕ್ಷಣ ಇದೆ, ಎಂಥದ್ದು? ರಜಸಾವೃತ. ಸಾತ್ವಿಕ ಬುದ್ಧಿಯಲ್ಲಿ ಒಂದು ಕ್ರಮ ಇದೆ, ಎಂಥದ್ದು? ಸತ್ವಾವೃತ ಅಂತ. ಸರಿಯೇ ಅದು. ಆದರೆ ತಮಸಾವೃತ ಎನ್ನುವುದಕ್ಕೆ ಒಂದು ಹೆಚ್ಚಿನ ಬೆಂಬಲ ಇದೆ ಅಂತಾರೆ. ಇದು ಕೆಲವೊಮ್ಮೆ ನಮ್ಮ ಬುದ್ಧಿ ಇನ್ನೊಬ್ಬರ ಕೈಗೆ ಸಿಗ್ತದೆ ಅಂತ ಹೇಳಲಿಕ್ಕೆ ಹೊರಟ. ನಮ್ಮ ಕೈಯಲ್ಲೇ ಇದ್ದರೆ ಬುದ್ಧಿ ಸ್ವಲ್ಪ ಹಗುರವಾಗಿರ್ತದೆ. ನಾವು ಹೇಳದಂತೆಯೂ ಕೇಳುವುದಿದ್ದರೆ ಅದು ರಾಜಸವಾಗಿರ್ತದೆ. ನಾವು ಹೇಳುವುದು ಕೇಳದೆ ಇನ್ನೊಬ್ಬರು ಹೇಳುವುದೇ ಕೇಳಿದರೆ ಅದು ತಮಸಾಗತ್ತೆ ಅಷ್ಟೆ. ಬುದ್ಧಿ ನಮ್ಮದು, ಬುದ್ಧಿ ನಮ್ಮಲ್ಲೇ ಇರಬೇಕು. ನಾವು ಕೇಳಿದ್ದಾಗಿದ್ದರೆ ನಮಗೆ ಅನುಕೂಲಕರವಾಗಿದ್ದಿದ್ದರೆ ನಮ್ಮ ಹಾಗೆ ಉಂಟು ಅಂತಾಯಿತು. ನಾವು ಹೇಗೋ ಹಾಗೆ. ನಾವು ಕೇಳುವಂತೆಯೂ ಕೇಳುವುದಿಲ್ಲ, ಇನ್ನೊಬ್ಬರು ಹೇಳುವುದಂತೆಯೂ ಕೇಳುವುದಿಲ್ಲ, ಅಂಥದ್ದೊಂದು ರಾಜಸ ಬುದ್ಧಿ ಉಂಟು. ಕೆಲವರನ್ನು ಪರಿಚಯ ಮಾಡಿಸುವುದೇ ಹಾಗೆ ಉಂಟು. ಇವರು ಭಾರಿ ಒಳ್ಳೆಯವರಿದ್ದಾರೆ, ಅವರದ್ದೊಂದೇ ಒಂದು ದೋಷ ಅಂದರೆ ಯಾರು ಹೇಳಿದ್ದು ಕೇಳುವುದಿಲ್ಲ ಅಂತ. ಮತ್ತು ಅವ್ರು ಹೇಳಿದ್ದು ಕೇಳುವುದಿಲ್ಲ, ಮತ್ತು ಉಪಯೋಗ ಎಂಥದ್ದು? ಹಾಗೆ ಅಂಥ ಹಠಮಾರಿತನ ಇರ್ತದೆ ಕೆಲವರಿಗೆ. ಅವರ ಕೈಯಲ್ಲಿಯೂ ಅವರ ಬುದ್ಧಿ ಇಲ್ಲ, ಇನ್ನೊಬ್ಬರ ಕೈಯಲ್ಲಿಯೂ ಅವ್ರ ಬುದ್ಧಿಯನ್ನು ಕೊಡುವುದಿಲ್ಲ. ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಇದ್ದಾಗೆ ಅವರಿಗೆ ಚೆನ್ನಾಗಿ ಯೋಚನೆ ಮಾಡುವಷ್ಟು ಗಡಸುತನ ಇಲ್ಲ, ಇನ್ನೊಬ್ಬರು ಹೇಳಿದ್ದನ್ನು ಕೇಳುವಷ್ಟು ಅವರಲ್ಲಿ ಹಗುರತನ ಇಲ್ಲ. ಅವರು ಮೃದುವೂ ಅಲ್ಲ, ಅವರು ಕಠೋರವೂ ಅಲ್ಲ, ತೀಕ್ಷ್ಣವಾಗಿಯೂ ಇಲ್ಲ, ಅವರು ಬಹಳಷ್ಟು ಸುಲಭವಾಗಿಯೂ ಸಿಗುವುದಿಲ್ಲ. ಅಂಥ ವಿಚಿತ್ರವಾದ ಪ್ರವೃತ್ತಿಯವರಿಗೆ ಅವರ ಬುದ್ಧಿ ಯಾವತ್ತು ದೋಲಾಯಮಾನ ಆಗಿರ್ತದೆ, ತೊಟ್ಟಿಲಿನ ಹಾಗೆ. ಅತ್ತಿಂದಿತ್ತ ಅದು ಸಂಚಾರ ಮಾಡ್ತಾ ಇರ್ತದೆ, ಪ್ರಯೋಜನ ಆಗುವುದಿಲ್ಲ, ಚಂಚಲವಾಗಿ ಬಿಡ್ತದೆ. ಅದನ್ನೇ ರಜಸಾವೃತ ಅಂದರು. ರಜಸ್ಸು ಅಂದರೆ ಹಾಗೆ, ಗೊಂದಲ, ಯಾವುದರಲ್ಲಿಯೂ ಸ್ಥೈರ್ಯ ಇಲ್ಲ, ಅಥವಾ ವಿಶೇಷವಾಗಿರತಕ್ಕಂಥ ನಿಷ್ಠೆ ಇಲ್ಲ, ಈ ರೀತಿಯಾಗಿರ್ತದೆ. ಆದರೆ ತಾಮಸರ ಬುದ್ಧಿ ಹಾಗಲ್ಲ. ಅವರು ಯಾವತ್ತೂ ತಾವು ಹೇಳಿದಂತೆ ತಮ್ಮ ಬುದ್ಧಿಯನ್ನು ಕೇಳಿಸುವುದಿಲ್ಲ. ಯಾವಾಗಲೂ ಪರಿಂಗಿತ ಪ್ರಜ್ಞೆಯವರವರು. ನೀವೆಂತ ಹೇಳ್ತೀರಿ, ಹಾಗೆ ಮಾಡುತ್ತೇನೆ ಅಂತ. ನೀವು ಯಾರು ಕೇಳಿದರೆ, ನೀವು ಯಾರೂ ನೀವು ಆಗ್ಬೋದು. ಅವರ ಬುದ್ಧಿಗೆ ಅಧಿಕಾರಿಗಳು ಯಾರೂ ಆಗ್ಬೋದು. ಯಾರು ಹೇಳಿದಂತೆಯೂ ಕೇಳುತ್ತಾರವರು. ಏನೇನು ಒಟ್ಟು ಹುಚ್ಚು ಕುದುರೆ ಇದ್ದಾಗೆ, ಎಲ್ಲಿಗೆ ಓಡಬೇಕು ಎನ್ನುವುದು ಅದಕ್ಕೂ ಗೊತ್ತಿಲ್ಲ, ಅದರ ಯಜಮಾನನಿಗೂ ಗೊತ್ತಿಲ್ಲ, ಯಾರೋ ಅದರ ಅಧಿಕಾರಿಗಳು, ದನಿಗಳು. ಅಂಥವರ ಬುದ್ಧಿ ಏನಾಗುತ್ತೆ ಅಂದರೆ ಗಾಳಿ ಕಿಕ್ಕಿದ ದೀಪದಂತೆ ಅಂತ. ಅದು ಯಾವತ್ತು ನಂದುತ್ತೆ ಹೇಳಲಿಕ್ಕಿಲ್ಲ, ಯಾವ ಬದಿಯಿಂದ ಗಾಳಿ ಅದಕ್ಕೆ ಆಕ್ರಮಣ ಮಾಡುತ್ತೆ ಅಂತ ಆಗುವುದಿಲ್ಲ. ಹೀಗಾಗಿ ಯಾರ ಬುದ್ಧಿಯೋ ಅವನನ್ನು ಇನ್ನೊಬ್ಬರ ಸಾರಥ್ಯ ನೋಡಿ. ನಾವು ರಥಿಕರು,
ಆದ್ದರಿಂದ ಒಳ್ಳೆಯ ರೀತಿಯ ಪಯಣಕ್ಕೆ ನಿಂತಿದ್ದೇವೆ. ಪಯಣಕ್ಕೆ ಎದುರು ಕೂತಿದೆ, ಬುದ್ಧಿ ಹೋಗ್ಲಿಕ್ಕೆ ಶುರುವಾಗಿದೆ, ಕರ್ಕೊಂಡು ಹೋಗಲಿಕ್ಕೆ. ಆದರೆ ಸಾರಥಿಗಳು ಯಾರು ಕೇಳಿದರೆ ಯಾರೋ ಅಪರಿಚಿತರು. ಹೋಗಬೇಕೆಲ್ಲಿಗೆ? ಅದು ಅವರ ಕೈಯಲ್ಲಿದೆ, ಹೋಗ್ತಾರೆ ಎಲ್ಲಿಗಾದರೂ. ಅವರೇನು ಮಾಡ್ತಾರೆ? ಅವರಿಗೆ ಇಷ್ಟ ಬಂದೆಡೆಗೆ ಕರ್ಕೊಂಡು ಹೋಗ್ತಾರೆ. ಅವರಿಗೆ ಎಲ್ಲಿ ಇಷ್ಟ ಬಂದಿದೆ ಗೊತ್ತಿಲ್ಲ. ನಮ್ಮ ಬುದ್ಧಿಯನ್ನು ಹೇಗೆ ಬೇಕಾದರೂ ದುಡಿಸಿಕೊಳ್ತಾರೆ. ಆದ್ದರಿಂದ ಎಲ್ಲಿಯೋ ಗುದ್ದಿಯೋ ಆಘಾತಗೊಳಿಸಿಯೋ ಹಾಳು ಮಾಡ್ತಾರೆ. ಅದರಿಂದ ಬುದ್ಧಿ ಇನ್ನೊಬ್ಬರ ಕೈಗೆ ಕೊಡದೆ, ನಮ್ಮ ಕೈಯಲ್ಲಿಯೂ ಅದು ಸಿಗದಂತೆ ಅದನ್ನು ಅದರ ಬಗ್ಗೆ ಬಿಟ್ಟುಕೊಡದೆ ನಾವು ಚೆನ್ನಾಗಿ ಅದನ್ನು ನೋಡಿಕೊಳ್ಳಬೇಕು ಅಂತ ಹೇಳುವ ಮೂಲಕ ಅಧರ್ಮಂ ಧರ್ಮಮಿತಿಯ ಮನ್ಯತೆ. ಇವನು ತಮಸಾವೃತ, ಕೆಟ್ಟವರ ಕೈಯಲ್ಲಿ ಸಿಕ್ಕಿದ ಬುದ್ಧಿ. ದುರ್ಯೋಧನನ ಬುದ್ಧಿ ಅವನದ್ದೇ ಪೂರ್ತಿ ಇಲ್ಲ, ಅವನು ಶಕುನಿಗೆ ಒಪ್ಪಿಸಿಬಿಟ್ಟಿದ್ದಾನೆ. ಶಕುನಿಯೇ ಪೂರ್ತಿ ನೋಡಿಕೊಳ್ಳುವುದಿಲ್ಲ, ಕರ್ಣನು ಮಧ್ಯದಲ್ಲಿ ಕೈ ಹಾಕ್ತಾನೆ. ಕರ್ಣನಿಗೂ ಆಗಬೇಕು ಅಂತಲ್ಲ, ದುಶ್ಯಾಸನನಿಗೂ ನಡೀತದದು. ಹೀಗೆ ಯಾರಿಗಾಗಿ ಅಂತ ಇಲ್ಲ, ಏನೂ ಆಗ್ಬೋದು. ಹಾಗಾಗಿ ಯಾವುದು ಆಗಬೇಕು ಎನ್ನುವುದು ತೀರ್ಮಾನ ಇಲ್ಲ. ತೀರ್ಮಾನಕ್ಕೆ ಮತ್ತೆ ಅವರು ಒಟ್ಟಾಗಬೇಕು, ಅದು ಸಾಧ್ಯ ಇಲ್ಲ. ಆಗ ಮತ್ತೆ ಒಬ್ಬರೊಬ್ಬರು ವಿರೋಧ ಮಾಡಲಿಕ್ಕೆ ನಿಲ್ತಾರೆ. ಆದ್ದರಿಂದ ಇವರು ಏನು ಮಾಡ್ತಾರೆ? ಯಾವುದು ಧರ್ಮ ಉಂಟೋ ಅದನ್ನು ಅಧರ್ಮ ಅಂತ ಹೇಳ್ತಾರೆ, ಯಾವುದು ಅಧರ್ಮ ಉಂಟೋ ಅದನ್ನು ಧರ್ಮ ಹೇಳ್ತಾರೆ. ಅಧರ್ಮಂ ಧರ್ಮಮಿತಿಯ ಮನ್ಯತೆ. ಪ್ರಧಾನವಾಗಿ ಇವರದ್ದು ಕೆಲಸ ಏನು ಕೇಳಿದರೆ, ಒಟ್ಟು ಬುದ್ಧಿ ನಿಷ್ಕರ್ಷ ಮಾಡತಕ್ಕಂಥ 8 ಅಂಶಗಳನ್ನು ಮೊದಲು ಕೃಷ್ಣ ನಮ್ಮ ಮುಂದೆ ಇಟ್ಟಿದ್ದ. ಧರ್ಮ ಅಧರ್ಮ, ಕಾರ್ಯ ಅಕಾರ್ಯ, ಭಯ ಅಭಯ, ಬಂಧ ಮೋಕ್ಷ ಅಂತ. ಅದರಲ್ಲಿ 4ರ ಬಗ್ಗೆ ಗಮನ ಕೊಟ್ಟು ಇನ್ನು 4ರ ಬಗ್ಗೆ ಅಸಡ್ಡೆಯಿಂದ ವರ್ತಿಸುವ ಒಂದು ರಾಜಸವಾದ ಬುದ್ಧಿಯ ಬಗ್ಗೆ ಹೇಳಿದ್ದ. ಇದರಲ್ಲಿ 2 ಎತ್ತಿಕೊಳ್ಳುತ್ತಾನೆ, ಧರ್ಮ ಮತ್ತು ಅಧರ್ಮ ಎತ್ತಿಕೊಂಡು ಅದರದ್ದು ಪ್ರಧಾನ ಅಂಶದಲ್ಲಿಯೂ 2ರಲ್ಲಿ ಒಂದು ಯಾವುದು? ಇವರು ಅಧರ್ಮವನ್ನೇ ಧರ್ಮ ಅಂತ ಹೇಳಿ ಮಾಡ್ತಾರೆ, ಆಯಿತಾ? ಇನ್ನು ಅವರು ಧರ್ಮವನ್ನೇ ಅಧರ್ಮ ಹೇಳಿ ಬಿಡ್ತಾರೆ ಹೇಳಲಿಕ್ಕೆ. ಅವರು ಮಾಡುವುದೇನು ಮೊದಲು ನೋಡುವ, ಬಿಡುವುದು ಹೋಗಲಿ. ಮಾಡದೇ ಇರುವುದರಿಂದ ಏನು ನಾಶ ಇಲ್ಲ, ನಷ್ಟ ಇಲ್ಲ. ಮಾಡುವುದರಿಂದ ಇರುವುದು ಲಾಭವೋ ನಷ್ಟವೋ ಅಂತ. ಅವರು ಏನು ಮಾಡ್ತಾರೆ ಕೇಳಿದರೆ, ಅವರು ಅಧರ್ಮವನ್ನು ಮಾಡ್ತಾರೆ. ಅಧರ್ಮವನ್ನು ಮಾಡ್ತಾರೆ ಅಂದರೆ ಧರ್ಮ ಅಂತಲೇ ಮಾಡ್ತಾರೆ, ಅಷ್ಟು ಹಠ ಅವರಿಗಿದೆ. ಅದು ಅಧರ್ಮ ಹೇಳಿದರೆ ಕೇಳುವುದಿಲ್ಲ ಅವರು. ಧೃತರಾಷ್ಟ್ರ ಹೇಳಿದ ದುರ್ಯೋಧನನಿಗೆ, ಜೂಜು ಅಧರ್ಮ, ಅದು ಮಾಡುವುದಿಲ್ಲ, ಮಾಡಬಾರ್ದು, ನಾನು ಕರೆಯುವುದಿಲ್ಲ, ಕರೆಸಬೇಡ ಅಂತಾನೆ. ನಾನು ಪಾಂಡವರನ್ನು ಕರೆಯುವುದಿಲ್ಲ ಅಂತ. ಆಗ ದುರ್ಯೋಧನ ಹೇಳ್ತಾನೆ, ಜೂಜು ಧರ್ಮ ಅಂತಾನೆ. ಚೆನ್ನಾಗಿ ಹೇಳ್ತಾನೆ. ಎಷ್ಟು ಧೃತರಾಷ್ಟ್ರ ಅಧರ್ಮ ಅಂತ ವಾದ ಮಾಡ್ತಾನೋ ಅಷ್ಟೇ ಚೆನ್ನಾಗಿ ವಾದ ಮಾಡ್ತಾನೆ. ಕ್ಷತ್ರಿಯರಿಗೆ ಜೂಜು ಧರ್ಮ. ಯಾಕೆ ಅಂದರೆ ಕ್ಷತ್ರಿಯರು ಯಾವುದರಲ್ಲಿ ಆದರೂ ಕ್ಷತ್ರಿಯರನ್ನು ಹೊಡೆಯಬಹುದು. ವೈರಿಗಳ ಆಕ್ರಮಣಕ್ಕೆ ಯಾವುದೂ ಆಗ್ಬೋದು, ಆಯುಧಗಳು ಹೇಗೂ ಆಕ್ರಮಣ ಮಾಡಬಹುದು. ರಾಜತಂತ್ರ ಅಂದರೆ ಹಾಗೆ. ಆದ್ದರಿಂದ ಹೆಬ್ಬಾಗಿಲಿನಲ್ಲಿಯೇ ನುಗ್ಗಬೇಕು ಅಂತಿಲ್ಲ. ಕೃಷ್ಣ ಭೀಮರು ಜರಾಸಂಧ ನಡೆಗೆ ಹೇಗೆ ಓದತ್ತು? ಹಿಂಬಾಗಿಲಿನಲ್ಲಿ. ಯಾವ ವೇಷದಲ್ಲಿ ಓದತ್ತು? ಬ್ರಾಹ್ಮಣ ವೇಷದಲ್ಲಿ. ಆಯುಧವನ್ನು ತೊರೆದು ಹೋದತ್ತು. ಹಾಗೆ ಮತ್ತೊಬ್ಬನನ್ನು ಮಣಿಸುವಲ್ಲಿ ಯಾವ ರೀತಿಯಲ್ಲಿಯೂ ನಾವು ಎದುರಾಳಿಯಾಗಿ ನಿಲ್ಲಬಹುದು. ಒಟ್ಟು ಕ್ಷತ್ರಿಯರ ಲಕ್ಷಣ ಏನು ಕೇಳಿದರೆ, ಅವರು ಇನ್ನೊಬ್ಬರಿಗೆ ಶತ್ರು ಅಂದರೆ ಏನು ಗೊತ್ತಾ? ಅವರ ಸುಖಕ್ಕೆ ಕೊಳ್ಳಿ ಇಡುವುದು ಅಂತ ಅರ್ಥ ಅಷ್ಟೆ. ಶ ಅಂದರೆ ಸುಖ, ತೃ ಅಂದರೆ ತ್ರುಟಿ, ಗಾಯ, ನೋವು ಅಂತ ಅರ್ಥ. ಇನ್ನೊಬ್ಬರ ಸುಖಕ್ಕೆ ಗಾಯ ಮಾಡುವುದು ಶತ್ರು. ಆ ಶತ್ರುವನ್ನು ಯಾವ ರೀತಿಯಲ್ಲಿ ಮಣಿಸಬಹುದು. ಆದ್ದರಿಂದ ನಮ್ಮ ವೈಭವಕ್ಕೆ, ನಮ್ಮ ಸುಖಕ್ಕೆ, ನಮ್ಮ ಪ್ರತಿಷ್ಠೆಗೆ, ನಮ್ಮ ರಾಜ್ಯ ವಿಸ್ತಾರಕ್ಕೆ ಅವರು ಮುಳ್ಳುಗಳು, ಅಡ್ಡಿಗಳು. ಆದ್ದರಿಂದ ನಾವು ಅವರಿಗೆ ಶತ್ರು ಮಾಡುವ, ನಾವು ಶತ್ರು ಆಗುವ, ಅವರ ಸುಖವನ್ನು ನಾವು ಅಪಹರಿಸುವ. ಅದಕ್ಕೆ ದಾಳವೂ ಒಂದು ಕಾರಣ. ದಾಳದಿಂದಾಗಿ ಅವರ ಸುಖವನ್ನು ನಾವು ಕೊಳ್ಳೆ ಹೊಡಿತೇವಾದರೆ ದಾಳವು ಆಯುಧವೇ ಕ್ಷತ್ರಿಯನಿಗೆ, ಆಯ್ತಲ್ವಾ ಅಂತ ಜೂಜಾಡುವ ಅಂತಾನೆ. ಆದ್ದರಿಂದಲೇ ಮುಂದಕ್ಕೆ ಅವನನ್ನು ಮೂದಲಿಸ್ತಾರೆ. ಶಕುನಿಯನ್ನು ಸಂಹಾರ ಮಾಡುವಾಗ ಸಹದೇವ ಎಲ್ಲ ಹೇಳುತ್ತಾನೆ, ಇಲ್ಲಿ ದಾಳಗಳು ಕೆಲಸ ಮಾಡುವುದಿಲ್ಲ, ಇಲ್ಲಿ ಬಾಣಗಳು ಮಾತಾಡ್ತವೆ, ಇಲ್ಲಿ ಕತ್ತಿಗಳು ಹಾರಾಡ್ತವೆ, ಮಾರಯ್ಯ ಹೇಳಿಕೊಂಡು ಅವನನ್ನು ಎಳೆದು ಕಡಿತಾರೆ, ಕೊಲ್ತಾರೆ ಶಕುನಿಯನ್ನು ರಣಾಂಗಣದಲ್ಲಿ. ಹಾಗೆ ಹೇಳುತ್ತಾರೆ, ಇಲ್ಲಿ ಮೋಸ ನಡೆಯೋದಿಲ್ಲ, ಇಲ್ಲಿ ಹೇಳಿ ಹೊಡಿತೇವೆ ನಾವು, ಹೇಳಿಕೊಂಡು ಹೇಡಿಯಾದವನನ್ನು ಕೊಲ್ತಾರೆ. ಆದ್ದರಿಂದ ವಾಸ್ತವವಾಗಿ ಅವರು ಧರ್ಮ ಅಂತ ಅದನ್ನು ಚಾಪುಗೊಳಿಸ್ತಾನೆ. ಇದು ಧರ್ಮವೇ. ಯಾವ ಬಗೆಯಿಂದಲಾದರೂ ನಮಗೆ ವಿರೋಧಿಗಳನ್ನು ಮಣಿಸುವುದರಲ್ಲಿ ಯಾವುದೇ ಉಪಾಯವನ್ನು ಬಳಸಬಹುದು ಎನ್ನುವುದು ರಾಜವಿದ್ಯೆ ಅಂತ ಹೇಳಿಕೊಂಡು ಅಧರ್ಮವನ್ನೇ ಧರ್ಮ ಅಂತ ಪ್ರತಿಷ್ಠೆ ಮಾಡ್ತಾನವ. ಚೆನ್ನಾಗಿ ನಾವು ಹೌದೊಂದು ತಿಳ್ಕೊಳ್ಳುತ್ತೇವೆ. ದುರ್ಯೋಧನನ ಹಾಗೆ ಇರುವವರು ಯಾಕೆ ಹೇಳಿದ? ವಾಸ್ತವವಾಗಿ ಅವನು ಹೇಳಿದ
ತರ್ಕ ಚೆನ್ನಾಗಿತ್ತು. ಆದರೆ ಧೃತರಾಷ್ಟ್ರ ಒಂದು ಹೇಳುತ್ತಾನೆ. ಇವನಿಷ್ಟು ಹೇಳಿದ ನಂತರ ದುರ್ಯೋಧನ ಹೇಳಿದ, ಈ ಶತ್ರುಗಳನ್ನು ಮುಗಿಸುವ ಅಥವಾ ಅವರನ್ನು ಗೆಲ್ಲುವ ಏನೊಂದು ಗೆಲುವು ಇದೆ, ಕೀರ್ತಿ ಇದೆ, ಅದು ನಿನಗೂ ಬರ್ತದೆ. ಹಸ್ತಿನಪುರದ ಗದ್ದುಗೆಯಲ್ಲಿ ಅರಸೊತ್ತಿಗೆಯಲ್ಲಿ ನೆಲೆ ನಿಂತ ಕುರುಡನಿಗೂ ಸಿಗ್ತದೆ ಅಂತಾನೆ. ಆಗ ಧೃತರಾಷ್ಟ್ರ ಸ್ವಲ್ಪ ಜಾಗೃತನಾಗ್ತಾನೆ. ಅವ ಹೇಳ್ತಾನೆ, ಈ ಆಟದಿಂದ ಬಂದಿರತಕ್ಕಂತಹ ಲಾಭ ನನಗೆ ಬೇಡ ಅಂತಾನೆ. ನನಗೆ ಬೇಡ ಅಂತ, ನೀನೇ ಇಟ್ಟುಕೋ ಅಂತಾನೆ. ಅಂದರೆ ಅದರಲ್ಲಿ ಆಗತಕ್ಕಂಥ ಪುಣ್ಯ ಲಾಭ ಇರಲಿ ಪಾಪ ಲಾಭ ಇರಲಿ, ದೊರೆಯುವುದು ನಿನಗೇ ಇರಲಿ, ನನಗೆ ಬೇಡ ಅಂತಾನೆ. ಆದ್ದರಿಂದ ಅವನು ಬದುಕಿ ಉಳಿದ, ಸಾಯಲಿಲ್ಲ. ಆಗ ಉಳಿದವರು ಮಾತ್ರ ಸತ್ತು. ಹೀಗೆ ಧರ್ಮ ಮತ್ತು ಅಧರ್ಮವನ್ನು ತಿರುಗಿಸುವ ವಿಧಾನ ಅಂತಾನೆ. ಯಾವುದೇ ಧರ್ಮವನ್ನು ಅಧರ್ಮವನ್ನಾಗಿಸ್ತಾರೆ, ಯಾವುದೇ ಅಧರ್ಮವನ್ನು ಧರ್ಮವನ್ನಾಗಿಸ್ತಾರೆ. ಧರ್ಮರಾಜನು ಹಾಗೆ ಮಾಡಿದ. ಇದೇ ಜೂಜಿನ ವಿಷಯಕ್ಕೆ ಬಂದಾಗ, ಜೂಜು ಅದು ವಿರೋಧ, ಅದು ಧರ್ಮ ಅಲ್ಲ ಅಂತ ವಿದುರ ಹೇಳಿದ. ಆದರೆ ಧರ್ಮರಾಜ ಅದನ್ನು ಧರ್ಮ ಅಂತ ಮಾಡಿದ, ಹೊರಟ ಆಡಿದ. ಯಾಕೆ ಅಂದರೆ ಕೃಷ್ಣ ಹೇಳ್ತಾನೆ, ಅಧರ್ಮಂ ಧರ್ಮಮಿತಿಯ ಮನ್ಯತೆ ತಮಸಾವೃತ ಅಂತಾನೆ. ಅದಕ್ಕೊಂದು ಪರದೆಯ ಚೌಕಟ್ಟು ಬಿದ್ದಿದೆ ಅಲ್ವಾ ಅಂತಾನೆ. ಕತ್ತಲು ಕವಿದದ್ದರಿಂದ ಅಂತ. ಇದು ಆಗುವುದುಂಟು ಕೆಲವೊಮ್ಮೆ. ನಾವು ಕೆಲವೊಮ್ಮೆ ಹಾಗೆ ಯೋಚನೆ ಮಾಡಿಕೊಳ್ಳುತ್ತೇವೆ. ಕತ್ತಲಲ್ಲಿ ಒಂದು ದೊಡ್ಡ ಕೊಡಪಾನವೋ ಅಥವಾ ಅರಿಯುವ ಕಲ್ಲೋ ಇರ್ತದೆ. ನಾವು ಯಾರೋ ಕೂತದ್ದು ಹೇಳಿಕೊಂಡು ಬೊಬ್ಬೆ ಹೊಡಿತೇವೆ. ಮತ್ತು ದೊಡ್ಡ ದೊಣ್ಣೆ ತಂದು ಅದನ್ನು ದೂಡ್ಲಿಕ್ಕೂ ಹೊಡಿಲಿಕ್ಕೂ ನೋಡ್ತೇವೆ. ಆಗ ಅದು ಏನೂ ಆಗೋದಿಲ್ಲ. ಹತ್ತಿರ ಹೋದಂದ್ರೆ, ಓಹ್ ಕೊಡಪಾನವ, ಬೇಜಾರಾಯ್ತು ಅಂದು. ಯಾರಿಗೆ ಬೇಜಾರಾಯಿತು? ಅದು ಪ್ರಯೋಜನ ಇಲ್ಲ. ಕೊಡಪಾನವ ಅರಿಯುವ ಕಲ್ಲ, ಅಲ್ಲಿಗೆ ಆಯಿತು, ಬೇಸ್ಟ್ ಬಿದ್ದು. ಹಾಗೆ ಕತ್ತಲಲ್ಲಿ ಯಾವುದೋ ಒಂದನ್ನು ಏನೋ ಇನ್ನೊಂದಾಗಿ ವಿಪರೀತವಾಗಿ ತಿಳ್ಕೊಳ್ಳುತ್ತೇವೆ. ಅದಕ್ಕೆ ಬೇಕಾಗಿರತಕ್ಕಂಥ ಕೆಲವೊಂದು ಕತ್ತಲು, ಕೆಲವೊಂದು ಮುಚ್ಚಳಿಕೆ, ಯಾರೋ ಮುಚ್ಚಿರ್ತಾರೆ. ನಾವು ದೊಣ್ಣೆ ತಗೊಂಡೋಗಿ ಮೆಲ್ಲಕ್ಕೆ ಹೊಡೆದು ಬಿಡ್ತೇವೆ. ಓ, ನೀನು ಅವಿತು ಕೂತದ್ದು ಅಂತ ಯೋಚನೆ ಮಾಡಿದ್ದೇನೆ, ಹೊಡಿತೇವೆ. ಹೊಡೆದ್ರೇನು, ಅದರೊಳಗೆ ನಿನ್ನೆ ತಂದಿರತಕ್ಕಂತಹ ಯಾವುದೋ ಒಂದು ಗ್ಲಾಸ್ ಕೇಸೋ ಇನ್ನೇನೋ ಒಂದು ಇಟ್ಟಿರ್ತಾರೆ. ಇವನು ಹೊಡೆದ ಪೆಟ್ಟಿಗೆ ಪೂರ ಹುಡಿ ಆಗ್ತದೆ. ನೀನಲ್ಲಿ ಅವಿತು ಕೂತದ್ದು ಅಂತೇಳಿ ದೊಣ್ಣೆಯಲ್ಲಿ ಹೊಡೆದದ್ದು ಹೇಳ್ತಾನೆ, ಎಲ್ಲಿ ಆಯಿತು, ಹೋಯಿತು. ಆದ್ದರಿಂದ ಯಾವುದೋ ವಸ್ತುವನ್ನು ಯಾವುದೋ ತಿಳಿಲಿಕ್ಕೆ ಕಾರಣ ಅಲ್ಲಿರತಕ್ಕಂಥ ಆವರಕ, ಮುಚ್ಚಳಿಕೆ. ನಮ್ಮ ಬುದ್ಧಿ ಆ ರೀತಿಯಾಗಿ ತೀರ್ಮಾನ ಮಾಡಲಿಕ್ಕೆ ಕಾರಣ ಬುದ್ಧಿಗೆ ಕವಿದಿರತಕ್ಕಂಥ ಅಜ್ಞಾನ. ತಮಸ್ಸು ಅಂದರೆ ಅಜ್ಞಾನ, ಅದು ಕತ್ತಲು. ಅದು ಪ್ರಧಾನವಾದ ಕೆಲಸದು ದುರ್ಗೆತ್ತು. ತಮಸ್ಸಿನ ಅಭಿಮಾನಿನಿಯಾಗಿ ನಿಂತ ದುರ್ಗೆ, ಅವಳು ತಮೋ ಗ್ಲಾನವಂತ, ಗ್ಲಾನ ಪಡಿಸ್ತಾಳೆ, ತೊಂದರೆ ಕೊಡ್ತಾಳೆ. ಇವನಿಗೆ ವಿಘ್ನ ಭರಿಸ್ತಾಳೆ, ತಲೆ ಹಾಳು ಮಾಡ್ತಾಳೆ, ತಪ್ಪಾಗಿಸಿಕೊಂಡು ಬೀಳುವಂತೆ ಮಾಡ್ತಾಳೆ. ಹೀಗೆ ತಮಸ್ಸಿನ ಆವರಕ. ಧರ್ಮರಾಜನಿಗೂ ತಮಸ್ಸಿನ ಆವರಕ. ಜೂಜಿನ ವಿಷಯದಲ್ಲಿ ಕತ್ತಲ ಕೋಟೆ ಎನ್ನುವುದು, ಮುಸುಕಿದ ಕತ್ತಲು, ಅದು ಧರ್ಮರಾಜನಿಗೆ ಇತ್ತು. ಕಲಿಯ ಆವೇಶ ಧರ್ಮರಾಜನಿಗೂ ಆಗಿದೆ. ಜೂಜು ಒಪ್ಪಿದಾಗ ಅವನು ಜೂಜಿನ ಬಗ್ಗೆ ಒಂದು ಪ್ರತಿಜ್ಞೆ ಮಾಡುವಾಗಲೇ ಆಗಿತ್ತು. ಧರ್ಮರಾಜ ಕೊನೆಗೂ ಒಪ್ಪಿ ಬಂದದ್ದು ಹೇಳುತ್ತಾನೆ. ಧೃತರಾಷ್ಟ್ರ ಕರೆದಿದ್ದಾನೆ ಅಂತ ಹೌದು ಒಂದು ವಿಷಯ, ಚಿಕ್ಕಪ್ಪ ಬೇಡ ಹೇಳಿದ್ದಾನೆ ಎನ್ನುವುದು ಅದಕ್ಕೆ ಸರಿಯಾದ ಇನ್ನೊಂದು ವಿಷಯ. ಕ್ಷತ್ರಿಯರು ಜೂಜು ಆಡಬಾರದು ಎನ್ನುವುದು ಶಾಸ್ತ್ರಧರ್ಮ, ಇದಿನ್ನೊಂದು ವಿಷಯ. ಅದನ್ನು ದುರ್ಯೋಧನ ಎತ್ತಿಕೊಳ್ಳುವುದಿಲ್ಲ. ಶಾಸ್ತ್ರದಲ್ಲಿಯೇ ಜೂಜು ನಿಷೇಧ, ಬೇಟೆ ನಿಷೇಧ, ಅನ್ಯತ್ರ ಆಪದಿಂದ. ಬೇಟೆ ಕ್ಷತ್ರಿಯರು ಆಡ್ತಾರೆ ಯಾವಾಗ ಅಂದರೆ, ಪ್ರಾಣಿಗಳು ಹೆಚ್ಚಾಗಿ ಊರಿಗೆ ನುಗ್ಗಿ ಫಸಲುಗಳು ಬೆಳೆಗಳು ನಾಶ ಆಗಿ ಊರಿನ ಜನಪದರಿಗೆ ತೊಂದರೆಯಾದರೆ ಅವುಗಳ ಹದ್ದುಪಸ್ತಿನಲ್ಲಿ ಇಡ್ಲಿಕ್ಕೆ ಅವುಗಳನ್ನು ಓಡಿಸುವ ಬೇಟೆ. ಕಾಡಿನ ಮಧ್ಯಕ್ಕೆ ಓಡಿಸುವುದು, ಗಡಿ ಅಂಚಿಗೆ ಅದನ್ನು ದೂಡುವುದು, ಹದ್ದು ಮೀರಿದರೆ ಹೆಚ್ಚಿದ್ದರೆ ಅದನ್ನು ಕೊಲ್ಲುವುದು. ಅದು ರಾಜ್ಯಕ್ಕೆ ಬಿಟ್ಟದ್ದು ಅಷ್ಟೇ, ಮತ್ತೇನೂ ಅಲ್ಲ. ಅದು ಮೋಜು ಅಲ್ಲ, ಅದು ಆಟ ಅಲ್ಲ. ಪುರ್ಸೋತಾದಾಗೆಲ್ಲ ಕ್ರೀಡೆ ಆಡುವ ಹೇಳಿಕೊಂಡು ನಾಯಿಗಳನ್ನು ಕರ್ಕೊಂಡೋಗಿ 10 ಕಡೆಯಿಂದ ನಾಯಿಗಳನ್ನು ಬಿಟ್ಟು ಪ್ರಾಣಿಗಳನ್ನು ಏಕತ್ರ ಬರುವಂತೆ ಮಾಡಿ ಮತ್ತೆ ಅವುಗಳನ್ನು ಕೊಲ್ಲುವುದು ಅಲ್ಲ. ಇದು ಬೇಟೆ ಅಲ್ಲ. ಅದರಿಂದ ಮೃಗಯ ಬೇಟೆಯು ರಾಜರಿಗೆ ಹೇಳಿದೆ. ಬೇಟೆಯನ್ನು ಖುದ್ದಾಗಿ ರಾಜನೇ ಮಾಡಬೇಕು ಅಂತ ಉಳಿದವರು ಮಾಡಲಿಕ್ಕಿಲ್ಲ, ರಾಜನು ಮಾಡಿಸುವುದೂ ಅಲ್ಲ. ಯಾಕೆಂದರೆ ಮಾಡಿಸುವುದರಿಂದ ಅಂಕೆ ಮೀರಿದ ಪ್ರಾಣಿಗಳು ಉಂಟೋ ಗೊತ್ತಾಗುವುದಿಲ್ಲ, ಅವುಗಳು ಗಡಿದಾಟಿ ಬಂದಿದ್ದೇವೆಯೋ ಗೊತ್ತಿಲ್ಲ, ಅವುಗಳು ಹಿಂಸ್ರ ಪ್ರಾಣಿಗಳೋ ಗೊತ್ತಿಲ್ಲ, ಜನಪದರಲ್ಲಿ ಹೆಚ್ಚು ಅನ್ಯಾಯ ಮಾಡಿದೆಯೋ ಗೊತ್ತಿಲ್ಲ. ಅದಕ್ಕೆ ರಾಜನೇ ಸ್ವಯಂ ಹೋಗು. ಪರೀಕ್ಷಿತ ರಾಜ ಹೋದಾಗೆ ಅನೇಕ ರಾಜರು, ದುಷ್ಯಂತ ರಾಜ ಹೋದಾಗೆ. ಇಲ್ಲಾದರೆ ನಮಗೊಂದು ಸಂಶಯ ಬರ್ತಿತ್ತು ಯಾವಾಗಲೂ. ಇತಿಹಾಸಗಳಲ್ಲಿ ಇವರೆಲ್ಲ ಬೇಟೆಗೆ ಹೋಗುವುದು. ಶಂತನು ಬೇಟೆಗೆ ಹೋದ, ದುಷ್ಯಂತ ಬೇಟೆಗೆ ಹೋದ, ಹೀಗೆ ಪ್ರತಿಯೊಬ್ಬರು ಬೇಟೆಗೆ ಹೋದ. ರಾಜರೇ ಹೋಗುವುದಾ? ಸೇನಾಪತಿಗಳೇ ಇರಲಿಲ್ವಾ? ಮತ್ತಾರು ಹೋಗುವುದಿಲ್ವಾ? ಪ್ರಾಣಿಗಳನ್ನು ದೂಡಲಿಕ್ಕೆ ಹಿಡಿಲಿಕ್ಕೆ ಸೈನಿಕರಿಲ್ವಾ ಅಂತ. ಬೇಟೆ ಎನ್ನುವುದು ಆಟ ಅಲ್ಲ,
ಅಥವಾ ಅದು ಮಂತ್ರಿಗಳಿಂದ ಮಾಡಿರತಕ್ಕಂಥ ಕ್ರಿಯೆ ಅಲ್ಲ. ರಾಜನೇ ಸ್ವಯಂ ನಿಂತು ಅದು ತಪ್ಪಾಗದಂತೆ ಪ್ರಾಣಿಗಳಿಗೂ ಬದುಕು ಅವಕಾಶ ಕೊಡುವ ವ್ಯವಸ್ಥೆ ಇದು. ಅದ್ಭುತವಾದ ಐತಿಹಾಸಿಕವಾದ ಸ್ರೋತಸ್ಸುಗಳದು. ಅದರಂತೆ ಜೂಜು ಸಹ ಕ್ಷತ್ರಿಯನಿಗೆ ಜೂಜು ಹೇಳಿಸಿದ್ದಲ್ಲ. ಎಷ್ಟೋ ಹಿಂದಿನ ಇತಿಹಾಸ ಪ್ರಸಿದ್ಧವಾದ ನಳನ ಕಥೆಯೇ ಇದೆ ಅವರಿಗೆ. ಆಡಿದ್ದರಿಂದ ಸರ್ವನಾಶ ಆಗಿರತಕ್ಕಂತಹ ಅರಸೊತ್ತಿಗೆ ಒಂದು ವೈಭವದ ಚರಿತ್ರೆಯೇ ಇದೆ. ಅದನ್ನೆಲ್ಲ ಕೇಳಿಕೊಂಡವರು. ಹಾಗಾಗಿ ಅದು ಪ್ರಯೋಜನ ಇಲ್ಲ ಎನ್ನುವುದು ಶಾಸ್ತ್ರಸಿದ್ಧ. ಆದರೆ ಇವರು ಕ್ಷತ್ರಿಯರಿಗೆ ರಾಜನೀತಿಯಲ್ಲಿ ನಡೀತದೆ ಅಂತ ಹೇಳಿಕೊಂಡು ಅದನ್ನು ಧರ್ಮ ಮಾಡಿದರು. ಹಾಗೆಯೇ ಧರ್ಮರಾಜ ಯುದ್ಧವಿದ್ಯೆ ಕಲಿತಾಗ ಒಂದು ಪ್ರತಿಜ್ಞೆ ಮಾಡಿದ್ದಾನೆ. ಪ್ರತಿಯೊಬ್ಬರೂ ಒಂದು ಪ್ರತಿಜ್ಞೆ ಮಾಡಲಿಕ್ಕೆ ಉಂಟು. ಅದು ಯುದ್ಧದ ತಂತ್ರ. ಅದು ಗುಟ್ಟಾಗಿರಬೇಕು ಎನ್ನುವುದು ಇನ್ನೊಂದು ಮುಖ. ಅದು ಯಾರಿಗೂ ಹಾನಿ ಮಾಡಬಾರದು ಎನ್ನುವುದು ಮತ್ತೊಂದು ಅದರ ಕ್ರಮ. ಅದರಿಂದ ಧರ್ಮರಾಜ ಏನು ಮಾಡಿದ್ದಾನೆ ಪ್ರತಿಜ್ಞೆ ಅಂದರೆ, ಯಾರಾದರೂ ನನ್ನನ್ನು ಜೂಜಾಡಲಿಕ್ಕೆ ಕರೆದರೆ ನಾನು ಇಲ್ಲ ಹೇಳುವುದಿಲ್ಲ ಅಂತ ಒಂದು ಪ್ರತಿಜ್ಞೆ ಮಾಡಿದ್ದಾನೆ. ಇದರಿಂದ ಏನು ಆಪತ್ತಿಲ್ಲ, ಯಾರ ಹತ್ರ ಹೇಳಲೇ ಇಲ್ಲ ಅದನ್ನು ವಿಷಯವನ್ನು. ಇದರಿಂದ ಯಾರಿಗೂ ತೊಂದರೆ ಅಂತ ಆಗಲಿಕ್ಕಿಲ್ಲ. ಹೇಳಿಕೊಂಡವ ಆಹೂತೋಹಂ ನ ನಿವರ್ತೆ ಕದಾಚಿತ್ ಇತ್ಯಾಹಿತಮ್ಮೆ ಅಂತಾನೆ. ನನ್ನ ಪ್ರತಿಜ್ಞೆ ಏನು ಕೇಳಿದರೆ ಯಾರಾದರೂ ಜೂಜಿಗೆ ಕರೆದರೆ ಇಲ್ಲ ಹೇಳುವುದಿಲ್ಲ ಅಂತ. ಅದು ಇವತ್ತು ಜೂಜಿಗೆ ಕರೆದಿದ್ದಾನೆ, ಅವ ಸಿಕ್ಕಿಬಿದ್ದ. ಈಗ ಅವನು ಸ್ವಯಂ ತನ್ನ ಪ್ರತಿಜ್ಞೆಯನ್ನು ಬದುಕಿಸಿಕೊಳ್ಳಬೇಕು. ಇಲ್ಲಿ ದೊಡ್ಡಪ್ಪ ಪ್ರಶ್ನೆ ಅಲ್ಲ, ಚಿಕ್ಕಪ್ಪ ಪ್ರಶ್ನೆ ಅಲ್ಲ, ಜೂಜು ಪ್ರಶ್ನೆ ಅಲ್ಲ, ಕೀರ್ತಿಯ ಯೋಚನೆ ಪ್ರಶ್ನೆ ಅಲ್ಲ, ಇದ್ಯಾವುದೂ ಅಲ್ಲ. ಇಲ್ಲಿ ಒಂದು ಸ್ವಾರ್ಥದ ಒಂದು ಮಾತು. ನಾನೇ ವಚನಭ್ರಷ್ಟನಾದರೆ ನನ್ನ ಕತೆ ಏನು ಎನ್ನುವುದು ಅವನಿಗೆ ಬಿಟ್ಟದ್ದು. ಈಗಿದು ಧರ್ಮವೋ ಅಧರ್ಮವೋ ಅಂದಾಗ ಆ ಹೊತ್ತಿನಲ್ಲಿ ಅವನಿಗೆ ಕೆಲಸ ಮಾಡಿದ್ದು ತಮಸ್ಸು. ಅವನ ಒಳಗೆ ಆ ಪ್ರತಿಜ್ಞೆಯನ್ನು ಮಾಡುವಾಗಲೇ ಕಲಿಕೂತು ಮಾಡಿಸಿದ್ದಾನೆ. ಈಗ ಯಥಾ ಪ್ರಕಾರ ದುರ್ಯೋಧನ ಆಡಿದ ಆಟ ಇದು, ಹೂಡಿದ ಕೂಟ ಇದು, ಅದಕ್ಕೆ ತನ್ನಷ್ಟಕ್ಕೆ ಬದ್ಧನಾದ ಬಿಟ್ಟು ಅಂದ ಬುದ್ಧಿ ಯಾವ ಕಾಲದಲ್ಲಿಯೂ ಯಾರದ್ದು ಎಲ್ಲಿಯೂ ಸಹ ಜಾರಬಹುದು, ತಪ್ಪಬಹುದು, ನೇರವಾಗಿ ನಿಲ್ಲಲಿಕ್ಕೂ ಸಾಕು ಎನ್ನುವ ನೆಲೆಯಲ್ಲಿ ಕರ್ಮದ ಮೇಲೆ ಪ್ರಭಾವ ಬೀರುವ ಬುದ್ಧಿಯಂಶವನ್ನು ಎತ್ತಿಕೊಂಡ ಕೃಷ್ಣ. ಇಲ್ಲಾದ ಬುದ್ಧಿಯ ಬಗ್ಗೆ ಹೇಳಬೇಕಾಗಿಲ್ಲ. ಅರಿವು ಬೇರೆ, ಬುದ್ಧಿ ಬೇರೆ. ಇಲ್ಲಿ ಕರ್ಮದ ಜ್ಞಾನದ ಬಗ್ಗೆ ಜ್ಞಾನಂ ಜ್ಞೇಯಂ ಪರಿಜ್ಞಾತ ಅಂತ ಹೇಳಿ ತ್ರಿವಿಧ ಅಂತೇಳಿ ಕೃಷ್ಣ ಹೇಳಿ ಆಯಿತು. ಅದರ ತ್ರೈವಿಧ್ಯ ಹೇಳಿದ. ಜ್ಞಾನ ಹೇಗಿರಬೇಕು, ತಿಳಿಯುವ ವ್ಯಕ್ತಿ ಹೇಗಿರಬೇಕು ಅಂತ. ಇಲ್ಲಿ ಜ್ಞಾನ ಕರ್ಮದ ಅರಿವು ಇದ್ದರೂ ಜೂಜಿನ ಅರಿವು ಚೆನ್ನಾಗಿದೆ. ಕೇಳುತ್ತಾನೆ ಧರ್ಮರಾಜ ಮತ್ತೆ, ಅಯ್ಯ ಜೂಜಾಡ್ತಾರಲ್ಲ ಯಾರೆಲ್ಲ ಇದ್ದಾರೆ ಕೇಳ್ತಾನೆ. ಪಟ್ಟಿ ಕೊಡ್ತಾನವ, ವಿದುರ ಇವರೆಲ್ಲ ಬಂದಿದ್ದಾರೆ. ಎಲ್ಲ ಕಿತ್ತವರೇ ಅಂತಾನಿವ. ಚೆನ್ನಾಗಿ ಹೇಳ್ತಾನೆ, ಎಲ್ಲ ಮೋಸಗಾರರೇ ಸೇರಿದ್ದಾರಲ್ಲ ಅಲ್ಲಿ ಅಂತಾನೆ. ಆದರೂ ಕರೆದದ್ರಿಂದ ನಾನು ಬರುವುದಿಲ್ಲ, ಹೇಳಲಿಕ್ಕೆ ಆಗುವುದಿಲ್ಲ ಅಂತಾನೆ. ಮತ್ತೆ ಬಂದುಬಿಡ್ತಾನೆ ಕ್ರಮ ಪ್ರಕಾರ. ಎರಡನೇ ಬಾರಿಯೂ ಕರೆದಾಗಲೂ ಬರ್ತಾನೆ ನೋಡಿ. ಒಂದು ಸರ್ತಿ ಪೂರ ಕಳ್ಕೊಂಡ್ರು, ಮಗದೊಮ್ಮೆ ಕರೆದಾಗಲೂ ಮತ್ತೂ ಹೋಗಿದ್ದಾನೆ ನೋಡಿ. ಯಾಕಿದೆ ಇದೇ ಪ್ರತಿಜ್ಞೆಯ ಚೌಕಟ್ಟು ಸಿಕ್ಕಿಬಿತ್ತು. ಒಂದು ಪ್ರತಿಜ್ಞೆಯ ಅನಾಹುತ ಸತ್ಯವಾಕ್ಯಕ್ಕೋಸ್ಕರ ಬೀಳುವ ಕತೆ. ಅದಕ್ಕೆ ತಮಸಾವೃತ ಎನ್ನುವ ಕೃಷ್ಣ ಸ್ಪಷ್ಟ ಹೇಳುತ್ತಾನೆ. ಯಾವತ್ತೂ ಸಹ ತಾಮಸವಾದಂತಹ ಭೂಮಿಕೆಯಿಂದ, ವಿಶೇಷವಾದಂತಹ ಕಲಿಯ ಒಂದು ಪ್ರಭಾವದಿಂದಾಗಿ ಮನುಷ್ಯ ಧರ್ಮವನ್ನೇ ಅಧರ್ಮ ಅಂತ ತಿಳ್ಕೊಳ್ತಾನೆ. ಅಧರ್ಮಂ ಧರ್ಮಮಿತಿಯ, ಅಧರ್ಮವನ್ನೇ ಧರ್ಮ ಅಂತ ತಿಳ್ಕೊಳ್ತಾನೆ. ತಪ್ಪು ಮಾಡುವುದನ್ನು ಸರಿ ಹೇಳಲಿಕ್ಕೆ ಬೇಕಾದ ಪುರಾವೆಗಳನ್ನು ಅದಕ್ಕೆ ಬೇಕಾದಾಗೆ ಅವನು ಕೊಟ್ಟು ಬಿಡ್ತಾನೆ, ಕಟ್ಟಿ ಹಾಕ್ತಾನೆ ಅಂತಾನೆ. ಇದು ಪ್ರಧಾನವಾದ ಅಂಶಗಳು. ಅಧರ್ಮವೇ ಧರ್ಮ ಆಗುವ ವಿಧಾನದಿಂದಾಗಿ ಎಲ್ಲರೂ ಇಲ್ಲಿ ಧರ್ಮಾಧರ್ಮ ಎರಡು ಬಂತು. ಮತ್ತು ಕಾರ್ಯಾಕಾರ್ಯ, ಭಯಾಭಯ, ಬಂಧ ಮೋಕ್ಷ. ಅದಕ್ಕೆ ಕೃಷ್ಣ ಹೇಳ್ತಾನೆ ಅದರ ಬಗ್ಗೆ ಎಲ್ಲ ಹೇಳಬೇಕಾಗೇ ಇಲ್ಲ. ಎಂತ ಅಂದರೆ ಎಲ್ಲ ಒಂದೇ ಬಗೆ ಬರುತ್ತೆ. ಸರ್ವಾರ್ಥಾನ್ ವಿಪರೀತಾಂಶ್ಚಾನ್. ಎಲ್ಲ ಪದಾರ್ಥಗಳನ್ನು ಸಹ, ಎಲ್ಲ ವಸ್ತುಗಳನ್ನು ಸಹ ಅವರು ವಿಪರೀತವಾಗಿ ಹೇಳುವರು. ಮಿತ್ರನನ್ನು ಶತ್ರು ಹೇಳುವವರು, ದೇವರನ್ನು ಜೀವ ಅಂತ ಹೇಳುವವರು, ಚಿತ್ತನ್ನು ಅಚಿತ್ ಅಂತ ಹೇಳುವವರು, ಇರುವುದನ್ನು ಇಲ್ಲ ಹೇಳುವವರು. ಇನ್ನೇನು ಮಾಡುವ ಅಂತ. ಇಡೀ ಜಗತ್ತನ್ನೇ ಸುಳ್ಳು ಅಂತ ಹೇಳುವವರು ಇರ್ತಾರೆ. ಅದರಾಚೆ ಏನು ಹೇಳಲಿಕ್ಕೆ ಉಂಟು ಕೇಳ್ತಾನೆ. ಸರ್ವಾರ್ಥಾನ್ ವಿಪರೀತಾಂಶ. ಪ್ರತಿಯೊಂದನ್ನು ಸಹ ಇರುವುದಕ್ಕಿಂತ ವ್ಯತ್ಯಾಸವಾಗಿ. ಯೋನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಪದ್ಯತೆ. ಸುಮಾರು ಬಾರಿ ಭಾರತ ಹೇಳುತ್ತೆ, ಸುಮಾರು ವಿಷಯಗಳಲ್ಲಿ ಹೇಳುತ್ತೆ ಇದನ್ನು. ಎಲ್ಲರೂ ಒಪ್ಪಿದ ಮಾತಿದನ್ನು. ಇರುವುದಂದಾಗಿ ಇರುವುದನ್ನು ಇರದಂತೆ ತಿಳಿದುಕೊಳ್ಳದೆ ಇನ್ಯಾವುದೋ ರೀತಿಯಲ್ಲಿ ತಿಳ್ಕೊಂಡು ಉಪಯೋಗಿಸಿಕೊಳ್ಳುವುದರಿಂದ ಅವನು ಆತ್ಮಘಾತುಕನನಿಸಿಕೊಳ್ಳುತ್ತಾನೆ ಅಂತ. ಯೋನ್ಯತಾ ಸಂತಂ ಆತ್ಮಾನಂ ಅನ್ಯಥಾ ಪ್ರತಿಪದ್ಯತೆ ಕಿಂತೇನ ನಕೃತಂ ಪಾಪಂ ಚೋರೇಣ ಆತ್ಮಾಪಹಾರೇಣ. ಅನ್ಯಥಾ ಸಂತಂ ಆತ್ಮಾನಂ, ಯಾವುದೋ ಬಗೆಯಿಂದ ಇರುವ ಪರಮಾತ್ಮನನ್ನು ಅನ್ಯಥಾ ಉಪಾಸತೆ, ಯಾವುದೋ ಬಗೆಯಿಂದ ಹೇಳುತ್ತಾನೆ.
ದೇವರು ಸರ್ವಜ್ಞತಮನಾಗಿ, ಅನಂತಗುಣ ಪೂರ್ಣನಾಗಿ, ಸರ್ವದೋಷ ದೂರನಾಗಿ, ಸರ್ವಗತನಾಗಿ, ಸರ್ವಶಕ್ತನಾಗಿ ಇರುವಾಗ ಅವನು ದೇವರಿಗೆ 8 ಗುಣ ಅಂತ ಹೇಳುವುದು, ದೇವರಲ್ಲಿಯೂ ತ್ರಿಗುಣಗಳು ಇವೆ ಅಂತ ಹೇಳುವುದು, ದೇವರು ಪರಮ ಸತ್ವ ಇದ್ದಾನೆ ಹೇಳುವುದು, ಕೆಲವೊಮ್ಮೆ ಉಗ್ರನಾಗ್ತಾನೆ ಅವನಿಗೂ ಸಿಟ್ಟು ಬರ್ತದೆ ಹೇಳುವುದು, ಅವನು ಸ್ವಾರ್ಥಕ್ಕಾಗಿ ತನ್ನವರಿಗೋಸ್ಕರ ಒದ್ದಾಡ್ತಾನೆ ಹೇಳುವುದು, ಅವನು ಎಲ್ಲ ಕಡೆಯಲ್ಲಿ ಇಲ್ಲ ಹೇಳುವುದು, ಅವನು ಮೂರ್ತಿಯಲ್ಲಿಯೂ ಇಲ್ಲ ಹೇಳುವುದು. ಒಂದು ಈ ಅನೇಕ ಮುಖಗಳು, ದೇವರೇ ಇಲ್ಲ ಹೇಳುವುದು ಕೊನೆಗೆ. ಇನ್ನು ದೇವರಿದ್ದರೂ ಸಹ ನಿರ್ಗುಣ ನಿರಾಕಾರ ಅಂತ ಹೇಳಿಬಿಡುವುದು. ಹೀಗೆ ಏನೇನೋ ಇರುವ ಪರಮಾತ್ಮನನ್ನು ಯಾವುದೋ ಬಗೆಯಿಂದ ಅವನ ಇರುವಿನಲ್ಲಿರತಕ್ಕಂಥ ಅನೇಕ ಮುಖಗಳ ಅಪಲಾಪವನ್ನು ಗೈಯುವ ಮೂಲಕ, ಇಲ್ಲ ಕೇಳುವ ಮೂಲಕ ಅವನನ್ನು ಯಾರು ಒಪ್ಪಿಕೊಳ್ಳುತ್ತಾರೆ ಅವರು ಆತ್ಮಚೋರರು. ಪರಮಾತ್ಮನನ್ನೇ, ಅವನ ತತ್ವವನ್ನೇ, ಅವನ ಗುಣಧರ್ಮಗಳನ್ನೇ ಇಲ್ಲ ಮಾಡಿದವರು, ತಪ್ಪಾಗಿ ಹೇಳುವವರು ಅಂತೇಳಿ ಅವರನ್ನು ಆತ್ಮಘಾತಕರು ಅಂತ ಕರೀತಾರೆ. ಕಿಂತೇನ ನಕೃತಂ ಪಾಪಂ ಚೋರೇಣ ಆತ್ಮಾಪಹಾರಿಣ ಅಂತ. ಆತ್ಮಾಪಹಾರ ಮಾಡಿದವ ಇವ ದೊಡ್ಡ ಕಳ್ಳ. ಇನ್ನೂ ಒಂದು ಹೇಳುತ್ತಾರೆ ತಿರುಗಿಸಿ, ಇಲ್ಲಿ ಪರಮಾತ್ಮ ಶಬ್ದ ಹೇಳಿ ಆತ್ಮಾನಂ ಅಂತ. ಯೋನ್ಯತಾ ಸಂತಂ ಆತ್ಮಾನಂ, ತಾನು ಹೇಗಿದ್ದಾನೆ ಎನ್ನುವುದನ್ನು ತಿಳ್ಕೊಳ್ಳದೆ ತನ್ನತನವನ್ನು ಬೇರೆಯಾಗಿ ಹೇಳುವುದು. ಅಂದರೆ ಇವನು ಜೀವ ಇದ್ದಾನೆ, ಅಲ್ಪಶಕ್ತಿ ಇದ್ದಾನೆ, ಅಸರ್ವಜ್ಞನಿದ್ದಾನೆ, ಅನ್ಯಗತನಲ್ಲ ಅಂಥ ಜೀವನನ್ನು ನಾನೇ ದೇವರು ಅಂತ ಹೇಳುವುದು, ನನಗೆಲ್ಲ ಗೊತ್ತಿದೆ ಅಂತ ಹೇಳುವುದು, ಬಹಳ ದೊಡ್ಡದಾಗಿ ಅಹಂಕರ್ತ ಅಂತ ಅನಿಸಿಬಿಡುವುದು. ಹೀಗೆಲ್ಲ ಆಗಿಬಿಟ್ರೆ ಇವನು ಆತ್ಮಹತ್ಯೆ ಮಾಡಿದಾಗೆ ಅಂತಾನೆ. ಇವನನ್ನೇ ಕೊಲೆ ಮಾಡ್ತಾ ಇದ್ದಾನೆ, ದೇವರನ್ನು ಬಿಡು ಅಂತಾನೆ. ಹಾಗಿದ್ರೂ ದೇವರ ಕೊಲೆ ಯಾಕೆ? ದೇವರ ಧರ್ಮವನ್ನು ಇವನಲ್ಲಿ ಹೇಳ್ತಾ ಇದ್ದಾನಲ್ಲ, ವಿಪರೀತ ಇತ್ತು. ಅದರಿಂದ ಸರ್ವಾರ್ಥಾನ ವಿಪರೀತಾನಂದ. ಇರುವುದು ಅರ್ಥಗಳು 3 ಪದಾರ್ಥಗಳು. ಇಲ್ಲಿ ಬುದ್ಧಿಗೆ ಲೆಕ್ಕಕ್ಕೆ ಬಂದಾಗ ಇನ್ನು 3 ಜೋಡಿಗಳಿವೆ. ಧರ್ಮಾಧರ್ಮ ಬಿಟ್ಟರೆ ಭಯಾಭಯ, ಬಂಧಮೋಕ್ಷ, ಕಾರ್ಯಾಕಾರ್ಯ. ಇದಷ್ಟನ್ನು ವಿಪರೀತ. ಅಕಾರ್ಯವನ್ನು ಕಾರ್ಯ ಅಂತ ತಿಳ್ಕೊಳ್ತಾನೆ, ಮಾಡಬಾರದ್ದನ್ನು ಮಾಡಬೇಕು ಹೇಳುತ್ತಾನೆ, ಮಾಡಬೇಕಾದ್ದನ್ನು ಮಾಡಬಾರದು ಅಂತ ಹೇಳುತ್ತಾನೆ. ಭಾಳ ಚೆನ್ನಾಗಿ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡ್ತಾರೆ. ಕಾರಣ ವ್ಯಪದೇಶಗಳು ಎಲ್ಲಕ್ಕೂ ಇವೆ. ಹೇಳ್ತಾರೆ ಉಪವಾಸ ಮಾಡಿ ಅಂದ ತಕ್ಷಣ ಉಪವಾಸ ಮಾಡಲಿಕ್ಕಿಲ್ಲ ಅಂತಾರೆ. ಯಾಕೆಂದರೆ ಉಪವಾಸ ಮಾಡ್ತಾ ಇದ್ದದ್ದು ಕಾಲ ಬೇರೆ, ಆಗ ಒಳ್ಳೆಯ ರೀತಿಯಲ್ಲಿರತಕ್ಕ ವಸ್ತುಗಳಿದ್ದವು, ಅದಕ್ಕೆ ಬೇಕಾಗಿರತಕ್ಕಂಥ ಎಲ್ಲರೂ ಆಗ ಆಫೀಸ್ ಇತ್ತ, ಅವ್ರು ಹೇಳೋದು ಕಾರ್ಯಾಲಯ ಇತ್ತ, ಆಗ ಕೆಲಸಕ್ಕೆ ಹೋಗ್ಲಿಕ್ಕೆ ಒತ್ತಡ ಇತ್ತ. ಈಗ ಕೆಲಸ ಮಾಡುತ್ತಾ ನಾವು ಉಪವಾಸ ಮಾಡಿದರೆ ಸಾಯುವುದ? ಅವ್ರು ಕೇಳು. ನಿವೃತ್ತಿರಾಗುವವರೇ ಆಗಿರು ಬದುಕುವುದು ಬೇಡವಾ? ಮತ್ತೆ ನೋಡುವ ಉಪವಾಸ ಅಂತಾರೆ. ಮತ್ತೆ ಹೇಳಲಿಕ್ಕೆ ಕೊಡುವುದಿಲ್ಲ, ಉಪವಾಸ ಮಾಡೋದು ಎಲ್ಲಿಗೆ? ಮತ್ತೆ ಸಟ್ಟಗೆ ಹಾಕಿ ಎಬ್ಬಿಸಬೇಕು ಉಪವಾಸ ಮಾಡಿದರೆ. ನಿವೃತ್ತಿಯ ನಂತರದಲ್ಲಿ ಪ್ರಯೋಜನ ಇಲ್ಲ. ಆದರೆ ಇವರು ಹೇಳೋದು ಹಾಗೆ. ಆಗ ಕಾರ್ಯಾಲಯ ಅಂತ ಇರಲಿಲ್ಲ, ಕೆಲಸದ ಒತ್ತಡ ಇರಲಿಲ್ಲ, ಪ್ರಯಾಣ ಇರಲಿಲ್ಲ, ಆಗಿ ಹೋಗಿ ಬರುವುದಿಲ್ಲ, ಮಾತುಕತೆ ವ್ಯವಹಾರ ವ್ಯಾಪಾರ ಎಲ್ಲ ಇಲ್ಲ, ಪೌಷ್ಟಿಕ ಆಹಾರಗಳು ಒಳ್ಳೆಯ ರೀತಿಯಿಂದ ಇದ್ದವು. ಆದ್ದರಿಂದ ಬದುಕಲು ಬೇಕಾದ ಅವಕಾಶಗಳು, ಪರಿಸರಗಳು, ಪ್ರಭಾವಗಳು, ಮತ್ತು ಮನೆಯಲ್ಲಿ ಎಲ್ಲರೂ ಉಪವಾಸ ಮಾಡ್ತಿದ್ದರು. ಇವತ್ತು ನಾವು ಉಪವಾಸ ಮಾಡಿದರೆ ಮಕ್ಕಳೆಂದ ಮಾಡೋದು? ಅವರು ತಿನ್ನಬೇಕು ಅಂತಾರೆ, ಊಟ ಮಾಡಬೇಕು ಅಂತಾರೆ. ಹಾಗಾಗಿ ಉಳಿದವರನ್ನು ಉಪವಾಸ ಹಾಕಿಸಿ ನಮಗೆ ಉಪವಾಸ ಮಾಡಲಿಕ್ಕೆ ಬರುವುದಿಲ್ಲ. ಹೀಗಾಗಿ ಒಟ್ಟು ಸಮಷ್ಟಿ ಧರ್ಮದಲ್ಲಿ ಅದು ಸೇರುವುದಿಲ್ಲ ಅಂತಾರೆ. 10 ಜನರ ಒಟ್ಟಿಗೆ ಕಾರ್ಯಾಲಯದಲ್ಲಿ ಬದುಕಬೇಕು, ವಾಹನದಲ್ಲಿ ಹೋಗಬೇಕು, ಮಾತುಕತೆಯನ್ನು ನಡೆಸಬೇಕು, ಅದರೊಟ್ಟಿಗೆ ಮನೆಯಲ್ಲಿ ಮಕ್ಕಳನ್ನು ಇತರರನ್ನು ಸಂತೋಷಪಡಿಸಬೇಕು. ಈ ಸಮಷ್ಟಿ ಧರ್ಮವನ್ನು ಇಟ್ಟುಕೊಂಡಾಗ ಉಪವಾಸಕ್ಕೆ ಅರ್ಥ ಇಲ್ಲ ಅಂತೇಳಿ ಅವರು ಬಿಸಾಡಿ ಬಿಡ್ತಾರೆ. ಅಧರ್ಮಂ ಧರ್ಮಮಿತಿಯಾ ಮನ್ಯತೆ. ಎಲ್ಲರೊಟ್ಟಿರುವಾಗ ಇವತ್ತು ಏಕಾದಶಿ ಮೌನ ಅಂತ ಹೇಳುವುದಾ? ಬರುವುದಿಲ್ಲ ಹೇಳುವುದಾ? ಎಷ್ಟು ರಜೆ ಹಾಕುವುದು? ಕೆಲಸ ಮಾಡದೆ ಕೂತ್ಕೊಳ್ಳೋದು ಸುಮ್ಮನೆ? ಅಪಚಾರ. ಹಾಗೆ ಕೆಲವರಿದ್ದಾರೆ. ಅಧ್ಯಾಪಕರಾಗಿದ್ದವರು ನನಗೆ ಗೊತ್ತು. ಉಪವಾಸ ದಿವಸ ಅವರು ಶಾಲೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋದು, ಮಕ್ಕಳು ಮಿಕ್ಕ ಮೋರೆ ನೋಡ್ತಾ ಇರೋದು. ಇವತ್ತು ಉಪವಾಸ ಹೌದು ಹೇಳ್ತಾರೆ, ಅಲ್ಲಿ ಆಯಿತು ಹೌದು, ತಲೆಯಲ್ಲಿ ಅಲ್ಲಾಡಿಸುವುದು, ಬಾಯಲ್ಲಿ ಹೇಳುವುದಿಲ್ಲ. ಆವತ್ತು ಇಡೀ ದಿನ ಮಕ್ಕಳಿಗೆ ರಜೆ. ಆದರೆ ಅವರಿದ್ದಾರೆ, ಯಾಕೆ ರಜೆ ಹಾಕಿದರೆ ಸಂಬಳ ತುಂಡಾಗ್ತದೆ. ಅವರು ಬಂದಿರ್ತಾರೆ. ಅಂದರೆ ಆತ್ಮವಂಚನೆ ಆಗುತ್ತದೆ. ಅವರ ವೃತ್ತಿಯ ಮೇಲೆ ನಿಂತಿರತಕ್ಕಂತಹ ವಸ್ತುಕ್ಕೆ ಪೆಟ್ಟು ಬೀಳುತ್ತದೆ, ಅನ್ಯಾಯ ಆಗುತ್ತೆ. ಇದನ್ನೆಲ್ಲ ಅವರು ಒಪ್ಪಿಕೊಂಡು ಈ ಅನ್ಯಾಯ ಮಾಡುವುದಕ್ಕಿಂತ ಇದೇ ಧರ್ಮ ಚೆನ್ನಾಗಿದೆ. ಉಪವಾಸ ಮಾಡಿ ವೃತ್ತಿಗೆ ಅನ್ಯಾಯ ಮಾಡೋದು, ಸಮಷ್ಟಿ ಸಮಾಜಕ್ಕೆ ಹಿಂಸೆ ಮಾಡುವುದಕ್ಕಿಂತ ಉಪವಾಸ ಬಿಡುವುದು ಒಳ್ಳೆಯದು ಹೇಳಿಕೊಂಡು ಸ್ವಾರ್ಥವನ್ನು, ಪುಣ್ಯ ಪುರುಷಾರ್ಥವನ್ನು ಕೊಂದು ಬಿಡ್ತಾರೆ. ಇದು ಒಂದು ದೃಷ್ಟಾಂತ ಹೇಳಿದೆ. ಇದಕ್ಕನುಗುಣವಾಗಿ ಬಟ್ಟೆ ಬರೆ, ಅದಕ್ಕನುಗುಣವಾಗಿ ಜಪತಪ ಅನುಷ್ಠಾನಗಳು ಎಲ್ಲ ಹೇಳ್ತಾರೆ. ಅದು ಯಾರು ಮಾಡ್ತಾರಯ್ಯ? ನಮ್ಮನ್ನೆಲ್ಲ ಎಲ್ಲಿಯಲ್ಲಿಯೋ ತಿರುಗಿಸ್ತಾರೆ. ನಾವು ಎಲ್ಲೆಲ್ಲಿಯೋ ಊರುಗಳಿಗೆಲ್ಲ ಸ್ಥಾನಾಂತರ ಹೋಗಬೇಕು ಉದ್ಯೋಗ ನಿಮಿತ್ತ. ಆದ್ದರಿಂದ ಅಲ್ಲೆಲ್ಲ ಮಾಡಲಿಕ್ಕಾಗುತ್ತೋ? ಏನಾಗುವುದಿಲ್ಲ. ಊಟ ಎಲ್ಲಿ ಮಾಡಲಿಕ್ಕೆ ಬರ್ತದೆ? ಆದ್ದರಿಂದ ತಟ್ಟೆ ಇಲ್ಲ, ನೆಲವೂ ಇಲ್ಲ ಊಟಕ್ಕೆ. ಇಷ್ಟ ಬಂದಾಗಿ ಊಟ, ಇಷ್ಟ ಬಂದದ್ದು ತಿನ್ನುವುದು, ಇಷ್ಟ ಬಂದಾಗಿ ಹೇಳ್ತಾರೆ. ಆದ್ದರಿಂದ ಅವನು ಅನಿಷ್ಟಗಳ ಪರಂಪರೆಯನ್ನೇ ತನ್ನ ಇಷ್ಟ ಅಂತ ಮಾಡಿಕೊಂಡು ಅಧರ್ಮವನ್ನೇ ಧರ್ಮ ಅಂತ ಮಾಡಿಕೊಂಡಿದ್ದಾನೆ. ಯಾಕೆ? ಸಮಾಜ ಧರ್ಮ.
ಕೇಳಿದ್ದಕ್ಕೆಲ್ಲ ಉತ್ತರ ಸಮಾಜ ಧರ್ಮ, ಸಮಷ್ಟಿ ಧರ್ಮ, ಸಮಾಜ ಧರ್ಮ. 10 ಜನರ ನಡುವೆ 10ರಂತೆ ಇರಬೇಕು. ಮತ್ತೇನು ಹೇಳುವ, ಮಾತಾಡುವಾಗೆ ಇಲ್ಲ. ಇವತ್ತು ವ್ಯಕ್ತಿ ತನ್ನನ್ನು ಮಾರಿಕೊಂಡಿದ್ದಾನೆ ಸಮಾಜಕ್ಕೆ. ಸಮಾಜಕ್ಕೆ ಅದು ಹುಚ್ಚುಕುದುರೆಯಾಗಿ, ಅದಕ್ಕೆ ಅರ್ಥವೇ ಇಲ್ಲ, ಅದಕ್ಕೆ ಯಾವುದೇ ಒಂದು ನಿಯತ್ತಿಲ್ಲ. ಅದಕ್ಕೆ ಕೃಷ್ಣ ಹೇಳಿದ ಸರ್ವಾರ್ಥ ವಿಪರೀತಾಂಶ ಅಂದ. ಎಲ್ಲ ವಿಪರೀತವೇ ಇರುವುದಂದ, ತಿರುವು ಮುರುವೇ ಆಗಿದೆ ಎಲ್ಲ. ಯಾವುದಕ್ಕೂ ಸರಿಯಾಗಿರತಕ್ಕಂಥ ನಿಯಮಾವಳಿಗಳೇ ಇಲ್ಲ. ಸಮಾಜದಲ್ಲಿ ನೀವು ದೊಂಬಿ ಮಾಡಿದರೆ ಅದಕ್ಕೆ ಬೆಲೆ ಕೊಡ್ತಾರೆ. ಹಾಗಾದರೆ ದೊಂಬಿ ಎನ್ನುವುದು ಶಾಸ್ತ್ರಸಿದ್ಧವಾದ ಸಂಗತಿ ಹೇಳಿಬಿಡುವುದಾ? ಹೇಳುವಾಗೇ ಇಲ್ಲ, ಮಾತಾಡುವಾಗೇ ಇಲ್ಲ. ಒಂದು ಸಮೂಹದವರು, ಒಂದು ಮತೀಯರು ಒಟ್ಟು ಸೇರಿಕೊಂಡು ಅವರನ್ನು ಹೊರಗೆ ಹಾಕಿ ಹೇಳಿದರೆ ಅವರು ಅಂಥ ಅಪರಾಧ, ಮಹಾಪರಾಧ ಮಾಡಿದರು, ದೇಶದ್ರೋಹ ನಡೆಸಿದ್ರು, 16 ಕಡೆಯಲ್ಲಿ ಸ್ಫೋಟಕ ಸಂಗತಿಗಳನ್ನ ಇಟ್ಟಿದ್ರು. ಇವರು ಅವರ 16 ಜನರಿಗೋಸ್ಕರ, ಒಂದು ಸಣ್ಣ ಗುಂಪಿಗೋಸ್ಕರ, ಅಲ್ಪಸಂಖ್ಯಾತರಿಗೋಸ್ಕರ ಅವರನ್ನು ಹೊರಗೆ ಬಿಡ್ತಾರೆ ಕಾರಾಗೃಹದಿಂದ ಆರಾಮವಾಗಿ. ಮಣಿಲೇಬೇಕು ಅಂತಾರೆ, ಮಾತೇ ಆಡಲಿಕ್ಕಿಲ್ಲ. ಇವತ್ತು ಇಡೀ ವಿಶ್ವದಲ್ಲಿ ನಡೆಯುವ ಭಯೋತ್ಪಾದನೆ ಈ ಹಂತದಲ್ಲಿ ಕೂತಿದೆ. ಅಧರ್ಮಂ ಧರ್ಮಮಿತಿ, ಇದೇ ಒಂದು ಸಮಾಜ ಧರ್ಮ ಆಗಿದೆ. ದೇಶದ್ರೋಹವೇ ದೇಶ ಧರ್ಮ ಆಗಿ ಬಿಟ್ಟಿದೆ. ಏನು ಮಾತಾಡುವಾಗಿಲ್ಲ ಅಂದ. ಅದನ್ನು ಸರ್ವಾರ್ಥ, ಅಕಾರ್ಯವನ್ನು ಕಾರ್ಯ ಅಂತಾರೆ. ಅವರು ಅಭಯವನ್ನೇ ಭಯ ಅಂತಾರೆ, ಭಯವನ್ನೇ ಅಭಯ ಅಂತಾರೆ. ತಮ್ಮ ಸೇಫಿಗೋಸ್ಕರ ಇನ್ನೊಬ್ಬರನ್ನು ಹೆದರಿಸ್ತಾರೆ. ಅಭಯಕ್ಕಾಗಿ ಭಯವನ್ನೇ ಅಸ್ತ್ರವನ್ನಾಗಿಸಿಕೊಳ್ತಾರೆ. ಎಂಥ ವಿಚಿತ್ರವಾದಂತಹ ಭಯದ ಉತ್ಪಾದನೆಯಲ್ಲಿ ದೇಶ, ಇಡೀ ವಿಶ್ವ, ನಮ್ಮ ಒಂದು ದೇಶ ಅಲ್ಲ, ಇಷ್ಟು ಸಣ್ಣ ದೇಶ ಅಲ್ಲ, ದೊಡ್ಡ ದೊಡ್ಡ ದೇಶಗಳೇ ಹೆದರಿ ಸಾಯ್ತಾ ಇದೆ. ಏನು ಮಾಡ್ತಾರೆ ಗೊತ್ತಿಲ್ಲ. ಎಲ್ಲರ ಕೈಯಲ್ಲಿ ಎಲ್ಲವೂ ಇದೆ. ಈಗ ಏನು ಮಾಡಲಿಕ್ಕೂ ತಯಾರಿದ್ದಾರೆ. ಈ ರೀತಿಯಾದ ಮುಂದರಿಕೆ ಬೌದ್ಧಿಕವಾಗಿ ತಾಮಸವಾದ ಆವರ್ತವಾದಂತಹ ಶಕ್ತಿ ಅಂತ ಕೃಷ್ಣ ಹೇಳ್ತಾನೆ. ಇದು ಬುದ್ಧಿಶಕ್ತಿ. ಮಾನವನಲ್ಲಿರತಕ್ಕ ಬುದ್ಧಿಯಲ್ಲಿ ಇಂತಹ ಇಡೀ ವಿಶ್ವನಾಶಕವಾದ ಪ್ರಜ್ಞೆ ಮೇಳೈಸಿದೆ ಅಂತಾನೆ. ತಮಸಾವೃತ ಅಂದ, ಒಟ್ಟಾರೆ ಅಜ್ಞಾನದ ಕೊಂಪೆ ಅವನು. ಈ ರೀತಿಯಾಗಿ ಪ್ರಾಣಿಗಳು ಮಾಡುವುದಿಲ್ಲ. ಎಲ್ಲಿಯೂ ಪ್ರಾಣಿಗಳು ತಮ್ಮ ಸೊಂಟಕ್ಕೆ ಸ್ಫೋಟಕ ಸಾಮಗ್ರಿಯನ್ನು ಕಟ್ಟಿಸಿಕೊಂಡು ಸಭೆಯ ಮಧ್ಯಕ್ಕೆ ಬಂದು ಹಾರುವುದಿಲ್ಲ, ಏನು ಮಾಡುವುದೇ ಇಲ್ಲ. ಅವುಗಳು ಈ ರೀತಿಯಾಗಿ ವಿಚಿತ್ರವಾದ ವರ್ತನೆಯಲ್ಲಿ ಯಾವ ಪ್ರಾಣಿಯೂ ಮಾಡುವುದಿಲ್ಲ. ಕೇವಲ ಮನುಷ್ಯ ಅವನ ಸಹವಾಸದಲ್ಲಿದ್ದ ಪ್ರಾಣಿ. ನಾಳೆ ಮನುಷ್ಯ ಪ್ರಾಣಿಯನ್ನು ಕಳಿಸಿಕೊಳ್ಳಬಲ್ಲ ಹಾಗೆ ಮಾಡಿಕೊಂಡು. ಇನ್ನು ಅದರೊಟ್ಟಿಗೆ ಬಂಧ ಮತ್ತು ಮೋಕ್ಷ. ಬಂಧವನ್ನು ಇಲ್ಲ ಹೇಳುತ್ತಾನೆ. ಬಂಧ ಇಲ್ಲ ಅಂತ ಆಗಿಬಿಟ್ರೆ ಮತ್ತೇನುಂಟು? ಪ್ರಯೋಜನವಿಲ್ಲ. ಬಂಧ ಸುಳ್ಳು ಅಂತಾನೆ. ಪ್ರಪಂಚವೇ ಸುಳ್ಳು, ಅದರಲ್ಲಿ ಬಂಧನವೂ ಸುಳ್ಳು. ಹಾಗಾದರೆ ನಾವು ಇಷ್ಟೆಲ್ಲ ಒದ್ದಾಡುವುದು ಅದು ಸುಳ್ಳೆ. ಹಾಗಾದರೆ ಪ್ರಯೋಜನ ಏನು? ಒಂದೊಮ್ಮೆ ಒದ್ದಾಡುವುದು ಸುಳ್ಳಾದರೆ ಅದನ್ನು ಬಿಡಿಸಲೋಸುಗ ಮಾಡುವ ಸಾಧನೆಯೂ ಸುಳ್ಳಾಗಬೇಕು. ಸಾಧನೆ ಏನು ಇಲ್ಲ. ಗುರುಕುಲ ಅಧ್ಯಯನ ಸುಳ್ಳೆ, ಅದಕ್ಕೆ ಬೇಕಾಗಿರತಕ್ಕಂಥ ವಿಷಯಗಳು, ಚಿಂತನೆಗಳು ಸುಳ್ಳೆ. ಹಾಗಾದರೆ ಗುರುವಿನ ಬೋಧನೆ ಅದು ಸುಳ್ಳೆ, ಉಪಯೋಗ ಇಲ್ಲ. ಯಾವುದೂ ಇಲ್ಲ ಅಂತಾನೆ. ಯಾವುದು ಪ್ರಯೋಜನಕ್ಕೆ ಬರುವುದಿಲ್ಲ ಆದರೆ ಮತ್ತು ಯಾವುದರಿಂದ ನಿವೃತ್ತಿ ಆಗ್ತದೆ? ಮೋಕ್ಷ ಅಂದರೆ ನಿವೃತ್ತಿ. ಅದು ಯಾವುದರಿಂದ? ನಿವೃತ್ತಿಗೆ ನಿವೃತ್ತಿ ಅಂತ ಬಂಧನ ಇದ್ದರೆ ತಾನೇ ನಿವೃತ್ತಿ. ಸುಳ್ಳಾದ ಬಂಧನವನ್ನು ನಿವೃತ್ತಿಗೊಳಿಸುವುದೇನು? ಪಂಜರವೇ ಇಲ್ಲ. ಹಾಗಿರುವಾಗ ಅದರ ಬಾಗಿಲು ತೆಗೆಯುವುದು ಎನ್ನುವ ಕೆಲಸ ಯಾರಿಗೆ? ಯಾಕೆ? ಗಿಳಿಯಾದರೂ ಹೊರಗೆ ಹೋಗಬೇಕು ಅಂತ ಯಾಕೆ ಹಪಹಪಿಸ್ತಾ ಇರಬೇಕು? ಯಾಕೆ? ಬಂಧನವೇ ಇಲ್ಲ. ಪಂಜರ ಸುಳ್ಳು, ಕಾಣುವುದು ಮಾತ್ರ. ಹಾಗಾದರೆ ಹಾರಲಿ, ರೆಕ್ಕೆ ತುಂಡಾಗುತ್ತಲ್ಲ. ಹೇಳಲಿಕ್ಕೆ ಸುಲಭ ಇರುತ್ತೆ, ಆದರೆ ಆಗುವುದಿಲ್ಲ. ಅದರಿಂದ ಸರ್ವಾರ್ಥಾನ ವಿಪರೀತಾಂಶ ಅಂದ. ಇಡೀ ಜಗತ್ತಿನ ಸೊತ್ತುಗಳನ್ನೆಲ್ಲ ವಿಪರೀತವಾಗಿ ತಿಳ್ಕೊಳ್ತಾನೆ. ಅದರಲ್ಲಿ ಪ್ರಧಾನವಾದ ಅರ್ಥಗಳು 3 ಪದಾರ್ಥಗಳು. ಒಂದು ಶಬ್ದ, ಪ್ರಪಂಚ ಬರುವಂಥದ್ದು ವಾಸ್ತವವಾಗಿ. ಅದನ್ನು ಜ್ಞಾನದ ಮಾಧ್ಯಮದಲ್ಲಿ ನಾವು ಸೆರೆ ಹಿಡಿತೇವೆ. ಅದು ದೇವರ ಬಗ್ಗೆ ತಿಳಿಸಿಕೊಡುತ್ತೆ ವಿಶೇಷವಾಗಿ. ಅಂದ ದೇವ ಪ್ರಪಂಚ, ದೇವ ವಿಷಯ, ದೇವಾರ್ಥ ಒಂದು. ಆ ನಂತರ ದೇವರನ್ನು ಓಲೈಸಿಕೊಳ್ಳತಕ್ಕಂಥ ಜೀವ ಪದಾರ್ಥ ಭಿನ್ನವಾದದ್ದು, ವಿಚಿತ್ರವಾದದ್ದು. ಯಾಕೆಂದರೆ ಎಷ್ಟು ವಿರುದ್ಧ ಕೇಳಿದರೆ ದೇವರು ಬಿಂಬ, ಇವನು ಪ್ರತಿಬಿಂಬ. ಆದರೆ ಇವರು ತಿರ್ಗಾಮುರ್ಗ ತಿಳ್ಕೊಳ್ತಾರೆ. ಜೀವನನ್ನೇ ದೇವರು ಅಂತ ಹೇಳಿಬಿಡ್ತಾರೆ, ಪ್ರತಿಬಿಂಬದ ಯೋಚನೆಯನ್ನೇ ಮಾಡುವುದಿಲ್ಲ. ಹೀಗಾಗಿ 2 ವಸ್ತುಗಳಾಯಿತು. ಅದರ ಒಟ್ಟಿಗೆ ಪ್ರಧಾನವಾಗಿರುವಂಥದ್ದು ಜಡ, ಇಡೀ ಪ್ರಪಂಚ. ಅದನ್ನು ಸರ್ವಾರ್ಥಾನ ವಿಪರೀತಾಂಶ. ಜಡ ಸುಳ್ಳು ಅಂತಾರೆ, ಜೀವ ದೇವರು ಅಂತಾರೆ. ದೇವರು ಅವನು ಏನಿಲ್ಲದವ, ನಿರ್ಗುಣ ಅಂತಾರೆ, ಏನಿಲ್ಲದ ವಸ್ತು ಅಂತಾರೆ. ಹೀಗೆ ಏನೇನೋ ವಿಪರೀತ. ಇನ್ನು ನೋಡಿದರೆ ದೇವರೇ ಇಲ್ಲ ಅಂತಾರೆ, ಜಗತ್ತು ಉಂಟು ಅಂತಾರೆ. ಹಾಗಾದರೆ ಜಡ ಅದು ಪ್ರಯೋಜನವಿಲ್ಲ ಅಂತಾರೆ. ಜಡವೇ ಜೀವ, ಜೀವ ಜಡ ಒಂದೇ. ವಿಜ್ಞಾನವಾದದಲ್ಲಿ ಜೀವಕ್ಕೆ ಅಸ್ತಿತ್ವವೇ ಇಲ್ಲ, ದೇವರು ಎಲ್ಲಿಂದ ಬರಬೇಕು? ಬಿಂಬ ಪ್ರತಿಬಿಂಬ ಅನ್ನತಕ್ಕಂಥ 2 ಚಿದ್ವಸ್ತುಗಳಿಗೆ ಭೌತ ವಿಜ್ಞಾನದಲ್ಲಿ ಬೆಲೆಯೇ ಇಲ್ಲ, ಚಿದ್ವಸ್ತುಗಳೇ ಇಲ್ಲ, ಎಲ್ಲ ಜಡಗಳು. ಇನ್ನು ಸಾಂಖ್ಯರು ಬಂದಾಗ ಜಡದಲ್ಲಿಯೇ ವಿಕಾರವೇ ಚಿತ್.
ತನ್ನಷ್ಟಕ್ಕೆ ನೀರು ಜಡ, ಆದರೆ ಅದು ಹರಿಯುವುದು ಅದು ತಗ್ಗಿರುವುದರಿಂದ, ತಗ್ಗಿನ ಮೂಲಕವಾಗಿ ಹರಿಯುವುದರಿಂದ ಅದಕ್ಕೇನು ಕ್ರಿಯೆ ಬಂದದ್ದು ಚಿದಾತ್ಮಕವಾಗಿ ಅಲ್ಲ, ಜಡದಲ್ಲೇ ಚಿದಂಶದ ಪ್ರಕ್ರಿಯೆಗಳು ಕಾಣುತ್ತವೆ. ಆದ್ದರಿಂದ ದೇಹದ ಒಳಗೆ ಇಂದ್ರಿಯಗಳ ವಿಶೇಷವಾದ ಸೌಲಭ್ಯದೊಂದಿಗೆ ಗಾಳಿಗಳ ಪೂರಣದೊಂದಿಗೆ ಚೈತನ್ಯದ ಉಗಮ ಆಗತ್ತೆ. ಎಲ್ಲಿ ಸಸೂತ್ರವಾಗಿ ಗಾಳಿಗೂ ಹೋಗುವುದಿಲ್ಲ, ಪುಪ್ಪಸಗಳಲ್ಲಿಯೋ ಧಮನಿಗಳಲ್ಲಿಯೋ ಇನ್ನಿತರ ಅಸಾಧಾರಣವಾದಂಥ ಕೆಲವು ನಾಡಿಗಳಲ್ಲಿಯೋ ಯಾವುದೋ ಇನ್ನೊಂದು ಅಸೌಲಭ್ಯದಿಂದ ಅಸೌಕರ್ಯದಿಂದ ಗಾಳಿಯ ಸಂಚಾರಕ್ಕೆ ಸ್ಥಾಗಿತ್ಯ ಬಂದಾಗ ಇದು ಚಿದಂಶ ಪ್ರಕ್ರಿಯೆಯನ್ನು ನಿಲ್ಲಿಸ್ತದೆ, ಅಂದರೆ ಹೆಣವಾಗ್ತದೆ. ಹೇಳುವುದಿಲ್ಲ ಅವರು ಹೆಣ, ನಮ್ಮ ಲೆಕ್ಕದಲ್ಲಿ ಹೆಣ ಅಂದರೆ ಸತ್ತು ಹೋಯಿತು ಅಂತ ಹೇಳಬೇಕಾಗ್ತದೆ. ಹೋಗ್ಲಿಕ್ಕಿದ್ರೆ ಅಲ್ಲೋ ಹೋಗೋದು ಅವ್ರು ಹೇಳ್ತಾರೆ. ಕ್ರಿಯೆ ಅದನ್ನು ಅವರು ನಿಷ್ಕ್ರಿಯ ಆಗೋದು ಹೇಳ್ತಾರೆ ಅವರು. ಭೌತ ವಿಜ್ಞಾನಿಗಳು ಯಾವುದನ್ನು ಪ್ರಾಣ ಹೋಯಿತು, ಜೀವ ಹೋಯಿತು, ಸತ್ತು ಹೋಯಿತು ಹೇಳುವುದಿಲ್ಲ ಅವರು. ಹೇಳಿದರೆ ಅವನು ಭೌತ ವಿಜ್ಞಾನಿ ಅಲ್ಲ. ಭೌತ ವಿಜ್ಞಾನಿಗಳ ಪ್ರಕಾರ ನಿಶ್ಚೇಷ್ಟವಾಯಿತು, ನಿಷ್ಕ್ರಿಯವಾಯಿತು. ಯಾಕೆ ಕೇಳಿದರೆ ಕ್ರಿಯೆ ಮಾಡಲಿಕ್ಕೆ ಅದರಲ್ಲಿ ಸೌಲಭ್ಯ ಇಲ್ಲ. ನಾವು ಪಂಪ್ ಮಾಡಿ ನೋಡಿದೆವು, ಎದೆ ಒತ್ತಿ ನೋಡಿದೆವು, ನೆತ್ತರು ಕೊಟ್ಟು ನೋಡಿದೆವು, ಆಯಿತು. ನಿಷ್ಕ್ರಿಯ ಆಗ್ತಾ ಇದೆ. ನಿಷ್ಕ್ರಿಯ ಆಗೋದು ಯಾಕೆ ಕೇಳಿದರೆ ಎಲ್ಲ ಕೆಲವೊಮ್ಮೆ ತಿರುಗುವ ಫ್ಯಾನ್ ನಿಲ್ತದೆ, ಉರಿಯುವ ಕೋಶ ಹೋಗ್ತದೆ. ಯಾಕೆ ಕೇಳಿದರೆ ನಿಷ್ಕ್ರಿಯ ಆದದ್ದು ಅದಕ್ಕೆ ಇಲ್ಲ, ಶಕ್ತಿ ಇಲ್ಲ, ಅದಕ್ಕೆ ಬೇಕಾಗಿರತಕ್ಕಂಥ ಸೌಲಭ್ಯಗಳಿಲ್ಲ. ಯಾವುದೋ ಒಂದು ಕಡೆಯಲ್ಲಿ ಏನೋ ಆಗಿದೆ ಹೆಚ್ಚು ಕಡಿಮೆ, ಪುನಃ ಆ ಸೌಲಭ್ಯವನ್ನು ಕೂಡಿಸಲಿಕ್ಕೆ ಅದರಲ್ಲೇ ಆಗ್ಬೋದು. ವಯರ್ ಕನೆಕ್ಟನ್ ಮಾಡಿಯೋ, ಸ್ಕ್ರೂ ಟೈಟ್ ಮಾಡಿಯೋ, ಡಸ್ಟ್ ತೆಗೆದೋ, ಆದರೆ ದೇಹದಲ್ಲೆಲ್ಲ ಮಾಡಿ ನೋಡಿ ಆಯಿತು, ಇನ್ನು ಮಾಡಲಿಕ್ಕೆ ಬರೋದಿಲ್ಲ, ಪೂರ ಗುಜ್ಜಿರಿ ಆಯಿತು, ಇನ್ನು ಅಳಿಸಿಬಿಡುವುದಷ್ಟೇ ಬಾಕಿ ಅಂತ. ಹೀಗೆ ಈ ರೀತಿಯಾಗಿ ಮೂರು ಪದಾರ್ಥ ಅಲ್ಲ, ಜಡ, ಜೀವ, ದೇವರು, ಈ ಮೂರು ಪದಾರ್ಥಗಳನ್ನು ಸರ್ವಾರ್ಥಾನ ವಿಪರೀತಾಂಶ ಅದು ಇದ್ದ ಹಾಗೆ ತಿಳ್ಕೊಳ್ಳೋದಿಲ್ಲ ಅವರು. ಇವರ ಬುದ್ಧಿ ಎಷ್ಟು ಚೆನ್ನಾಗಿದೆ ಕೇಳಿದರೆ ಹಾಗೆ. ಇದ್ದದ್ದನ್ನು ಇದ್ದ ಹಾಗೆ ಗುರುತಿಸಿಕೊಳ್ಳದಷ್ಟು ಅವರ ಮೇಲಿನ ತಾಮಸ ಪ್ರಭಾವ, ಪರಿಪೂರ್ಣವಾಗಿರತಕ್ಕಂಥ ಅಜ್ಞಾನದ ಪರದೆ, ವಿಪರೀತ ಜ್ಞಾನ. ಸಂಶಯ ಅಲ್ಲ, ಸಂಶಯಕ್ಕೆ ದ್ವಂದ್ವಕೋಟಿ ಪ್ರವೇಶ ಅಂತಾರೆ. ಹಾಗೂ ಆಗ್ಬೋದು, ಹೀಗೂ ಆಗ್ಬೋದು, ನಾಳೆ ಸರಿಯಾಗಬಹುದು, ಎಂದಾದರೂ ಒಂದು ದಿನ ತಿದ್ದಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಎನ್ನುವುದು ಸಂಶಯದ ಕ್ರಮ. ನಿತ್ಯ ಸಂಶಯ ಪಟ್ಟವನಿಗೂ ಒಂದು ಆಸೆ ಇರ್ತದೆ, ಸರಿಯಾದೇನು ಸಾಕು ಅಂತ. ಆದರೆ ವಿಪರೀತಕ್ಕೆ ಯಾವತ್ತೂ ಇಲ್ಲ. ತಿರುಗಿದವನಿಗೆ ಇನ್ನೆಂದೂ ಈಚೆ ತಿರುಗುವ ಯೋಚನೆ ಇಲ್ಲ. ಅವನು ಅದರಲ್ಲಿ ಕನ್ಫರ್ಮ್ ಮಾಡಿಕೊಂಡಿದ್ದಾನೆ, ಸ್ಥೈರ್ಯ ಅವನಲ್ಲಿದೆ. ಆ ರೀತಿಯಾದಂತಹ ಬುದ್ಧಿ ಅದು ತಾಮಸ ಬುದ್ಧಿ ಅಂತೇಳಿ ಮೂರು ಬುದ್ಧಿಗಳ ಬಹಳ ಸುಂದರವಾದ, ಅಂದರೆ ಕರ್ಮಕ್ಕೆ ಅನುಗುಣವಾಗಿ ಕೃಷ್ಣ ಎಷ್ಟು ಎಳೆಗಳನ್ನು ಜಾಲರಿಗಳನ್ನು ಹೆಣೆದು ತೋರಿಸ್ತಾನೆ ಅಂತ ಬಿಡಿಸಿ ಬಿಡಿಸಿ ಎಲ್ಲಿದೆ. ಅಂದರೆ ಅವನ ಪ್ರಧಾನ ಉದ್ದೇಶ ಕರ್ಮತಂತ್ರದಲ್ಲಿನ ಜೀವನ ಸುತ್ತು ಅಥವಾ ಪ್ರದಕ್ಷಿಣೆ, ಅದು ಎಷ್ಟು ಕಷ್ಟ ಸಾಧ್ಯ ಇದೆ, ಅದರಲ್ಲಿ ಎಷ್ಟು ಅಂಶಗಳು ಪ್ರಭಾವ ಬೀರ್ತವೆ, ಅದು ಯಾವ ರೀತಿಯಲ್ಲಿ ಹೆಣೆದುಕೊಂಡಿದೆ, ಇದು ಎಷ್ಟು ಈಶ್ವರ ನಿಯಂತ್ರಿತ ಎನ್ನುವುದು ಕೊನೆಗೆ ಹೇಳುತ್ತೆ. ಇದಕ್ಕೆಲ್ಲಕ್ಕೂ ಕಾರಣನಾಗಿ ನಿಂತ ಭಗವಂತನ ವೈಭವ ಅದು ಕೊನೆಗೆ ಹೇಳ್ತಾನೆ. ಅದಕ್ಕೆ ಮೊದಲು ಜೀವನ ತಂತ್ರವನ್ನು, ಅಂದರೆ ಜೀವ ಆತ್ಮದ ಕರ್ಮತಂತ್ರಗಾರಿಕೆಯನ್ನು ಬಹಳ ಸುಂದರವಾಗಿ ಬಿಡಿಸಿ ಪ್ರತಿಯೊಂದರ ತ್ರೈವಿಧ್ಯ ಹೇಳುತ್ತಾ ಇನ್ನು ಮುಂದೆ ಹೇಳುತ್ತಾನೆ. ಇನ್ನೇನು ಹೇಳುವ ಹಾಗಾದರೆ, ಈ ಬುದ್ಧಿಯು ಮನುಷ್ಯನ ಹತ್ತಿರದಲ್ಲಿ ಇದ್ದು ಸಿದ್ಧಿಯ ಕೆಲಸದಲ್ಲಿ ಅದು ಕೈ ಕೊಡುವುದಾಗಿದ್ದರೆ, ಇನ್ಯಾವುದರೋ ಒಂದರ ಪ್ರಭಾವಕ್ಕೆ ಅದು ಸಿಲುಕಿ ಇಡೀ ಕರ್ಮತಂತ್ರವನ್ನೇ ಬದಲಾಯಿಸಿ ನೋಡಿ. ತಮಸ್ಸಿನ ಆವರಕದಲ್ಲಿ ಇವ ತಿಳ್ಕೊಂಡದ್ದೇ ತಪ್ಪಾಯಿತು, ನಿಜವಾಗಿ ಅಧರ್ಮ ಮಾಡಲಿಲ್ಲ. ಯಾರ ಲೆಕ್ಕದಲ್ಲಿ? ಅವನ ಲೆಕ್ಕದಲ್ಲಿ ಧರ್ಮ ಮಾಡಿದೆ ಅಂತಲೇ, ಆದರೆ ಅವನ ಲೆಕ್ಕ ಮಾತ್ರ ತಪ್ಪಿದೆ. ಅಧರ್ಮವನ್ನೇ, ಅಂದರೆ ಕುದುರೆಯ ಓಟ ಇತ್ತು, ಎಲ್ಲ ಕಡೆ ಇರ್ತದೆ ರೇಸ್ ಡರ್ಬಿಗಳಲ್ಲಿ. ಓಡಿತು ಕುದುರೆ, ಓಡಿದಾಗ ಅದಕ್ಕೆ ಕಾಲು ಎಡವಿ ಬಿತ್ತು, ಬಿದ್ದ ನಂತರ ಏಡ್ತದೆ, ಅದು ಎದ್ದು ಓಡಿದೆ, ಓಡಿ ಬಂದು ನಿಂತಿದೆ ತಾನೇ ಮೊದಲು ಅಂತ ಹೇಳಿಕೊಂಡು ಆಚೀಚೆ ನೋಡ್ತಾ ಉಂಟು. ಯಾವ ಕುದುರೆಯೂ ಬರಲಿಲ್ಲ. ಸುಮಾರು ಹೊತ್ತು ಕಾಯ್ದದು, ಸೆಕೆಂಡ್ ಬರ್ತದೆ ಯಾವುದು ನೋಡು, ಒಂದು ಬರಲಿಲ್ಲ. ಖುಷಿಯಾಯಿತು, ಗೋಣ್ ಮೇಲೆ ಮಾಡ್ತಾ ಉಂಟು. ನೋಡಿದರೆ ಅದು ಬಿದ್ದ ರಭಸದಲ್ಲಿ ಮುಸುಳು ತಿರುಗಿಸಿಕೊಂಡು ಹಿಂದಕ್ಕೆ ಬಂದು ನಿಂತದ್ದು. ಅದನ್ನು ಅಧರ್ಮಂ ಧರ್ಮಮಿತಿಯ ಅವನ ಯೋಚನೆಯನ್ನು ಕೇಳಿದರೆ, ಅದಕ್ಕೆ ಬೇಕಾಗಿರತಕ್ಕ ಎಲ್ಲ ಪರಿಕರ ನೋಡಿಕೊಂಡ್ರೆ ಅವನ ಪ್ರಕಾರದಲ್ಲಿ ಅದು ಧರ್ಮವೇ. ಸಸೂತ್ರವಾಗಿ ಮುಂದುವರಿಸಿ ಧೈರ್ಯದಲ್ಲಿ ಮಾಡಿಕೊಂಡು ಹೋಗಿದ್ದಾನೆ. ಆದರೆ ಆಗಿರತಕ್ಕಂಥ ಪ್ರಭಾವವೇ ಗೊತ್ತಿಲ್ಲ ಅವನಿಗೆ, ಅವನನ್ನು ತಿರುಗಿಸಿ ಬಿಟ್ಟದ್ದೇ ಗೊತ್ತಿಲ್ಲ ತಲೆಯವನತ್ತು. ಹಾಗಾಗಿ ಇಷ್ಟು ಸಮರ್ಪಕವಾಗಿ ಮಾಡಲಿಕ್ಕೆ ಹೋಗಿ ಒಂದು ಬುದ್ಧಿಯ ಕೆಟ್ಟತನದಿಂದಾಗಿ ಕಾರ್ಯದಲ್ಲಿರತಕ್ಕಂತಹ ವೈಪರೀತ್ಯದಿಂದ ಸಿದ್ಧಿಯ ಕಥೆ ಏನಾಗಬೇಕು, ಫಲ ಹೇಗೆ ಬರಬೇಕು,
ಸ್ವರ್ಗಕ್ಕೆ ಹೋಗೋದಿಟ್ಟು ನೇರ ನರಕಕ್ಕೆ ಹೋಗಿದೆ ಅಲ್ಲ, ಏನು ಮಾಡುವ? ಇದನ್ನು ಕೃಷ್ಣ ಹೇಳಲಿಕ್ಕೋಸ್ಕರ ಬುದ್ಧಿಯ ಅದ್ಭುತವಾಗಿರತಕ್ಕ ಒಂದು ದರ್ಶನಕ್ಕೆ ತಾಮಸವಾದ ಮುಚ್ಚಳದ ಬಗ್ಗೆ ವಿಶೇಷ ಚಿಂತನೆ ಕೊಟ್ಟ ಶ್ರೀಕೃಷ್ಣ ಅರ್ಪಣಮಸ್ತು.